ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಲ್ಯಾಕ್ ಸೈನ್ಸ್ ಪ್ರಸ್ತುತಪಡಿಸುವ ಕನ್ನಡ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ದಿನಾಂಕ ಮೇ 22, 2020. ಇವತ್ತು ಅಪೇರ್ ಆಗಿರುವಂಥ ಇಂಪಾರ್ಟೆಂಟ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳನ್ನ ನಾವೀಗ ಚರ್ಚೆ ಮಾಡೋಣ. ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳನ್ನ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಇವತ್ತು 2 ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ಸ್ಗಳಿದ್ದಾವೆ. ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ PCM ಬ್ಯಾಚ್ಗಳನ್ನು ಅಂದರೆ ಪ್ಲಿಮ್ಸ್ ಕಮ್ ಮೈನ್ಸ್ ಬ್ಯಾಚ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದೆ 2021ನೇ ವರ್ಷದ ಎಕ್ಸಾಮ್ಸ್ಗಳ ಸಲುವಾಗಿ. ಮತ್ತು ಕೋವಿಡ್-19ನ ಹಿನ್ನೆಲೆಯಲ್ಲಿ ನಮಗೆಲ್ಲರಿಗೂ ಗೊತ್ತು, ಈಗ ಆನ್ಲೈನ್ ಕ್ಲಾಸಸ್ಗಳ ಇಂಪಾರ್ಟೆನ್ಸ್ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಅಂತ ಹೇಳಿ. ಅದರಿಂದಾಗಿ ಈ ಒಂದು PCM ಬ್ಯಾಚ್ನ ನಾವು ಆನ್ಲೈನ್ನಲ್ಲಿ ತರ್ತಾ ಇದ್ದೀವಿ. ಇದು ಆನ್ಲೈನ್ ಲೈವ್ ಜನರಲ್ ಸ್ಟಡೀಸ್ ಕ್ಲಾಸಸ್ಗಳಾಗಿರ್ತವೆ. ಹಾಗಾಗಿ ಇದಕ್ಕೆ ಈಗ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ನೀವು ಈ ಬ್ಯಾಚ್ಗಳನ್ನ ಸೇರೋದಕ್ಕೆ ಆಸಕ್ತರಾಗಿದ್ದರೆ ಇಲ್ಲಿ ನೀಡಿರುವಂಥ ರಿಜಿಸ್ಟ್ರೇಷನ್ ಲಿಂಕನ್ನು ನೀವು ಚೆಕ್ ಮಾಡ್ಬೋದು, elearn.laex.in ಅಂತ ಹೇಳಿ, ಅಥವಾ ಇಲ್ಲಿ ನೀಡಿರುವಂಥ ನಂಬರ್ಸ್ಗಳನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹೆಚ್ಚಿನ ಮಾಹಿತಿಗಾಗಿ. ನಂತರದಲ್ಲಿ ಎರಡನೇ ಅನೌನ್ಸ್ಮೆಂಟ್ ಏನು ಅಂತ ಹೇಳಿದ್ರೆ, ನಮ್ಮ ಲಾ ಎಕ್ಸಲೆನ್ಸ್ ಸಂಸ್ಥೆ ಈ ಒಂದು ಯೂಟ್ಯೂಬ್ ಚಾನಲ್, ನಮ್ಮ ಲಾ ಎಕ್ಸಲೆನ್ಸ್ ಬೆಂಗಳೂರು, ಈ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿ ಮುಂದಿನ ಮೇ 29ನೇ ತಾರೀಕಿಗೆ 1 ವರ್ಷ ಕಂಪ್ಲೀಟ್ ಮಾಡುತ್ತೆ. ಈ ಒಂದು ಸಂಭ್ರಮ ಆಚರಣೆಯ ಸಂದರ್ಭದಲ್ಲಿ ನಮ್ಮ ಲಾ ಎಕ್ಸಲೆನ್ಸ್ ಸಂಸ್ಥೆ ಫ್ರೀ ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ ಅನ್ನು ನಡೆಸ್ತಾ ಇದೆ. ಇದೇ ಮೇ 24, 2020 ಭಾನುವಾರದಂದು ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆಯವರೆಗೆ ಈ ಒಂದು ಫ್ರೀ ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ಗೆ ನೀವೇನಾದರೂ ರಿಜಿಸ್ಟರ್ ಆಗಬೇಕು ಅಂತ ಹೇಳಿದ್ರೆ, ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರುವಂಥ ಲಿಂಕ್ elearn.laex.in/learn/free monthly current affairs test, ಈ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಈ ಒಂದು ಲಿಂಕಿಗೆ ಹೋಗಿ ನೀವು ನಿಮ್ಮ ಡೀಟೇಲ್ಸನ್ನು ರಿಜಿಸ್ಟರ್ ಮಾಡ್ಕೊಬೋದು. ಇದರ ಮುಖಾಂತರವಾಗಿ ನೀವು ಭಾನುವಾರದಂದು ನಡೆಯುವಂಥ ಫ್ರೀ ಮಂತ್ಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ನಲ್ಲಿ ಪಾಲ್ಗೊಳ್ಳಬಹುದು. ಈಗ ನಾವು ಮೊದಲನೇ ಆರ್ಟಿಕಲ್ಗೆ ಮೂವ್ ಆಗಿದ್ರೆ ಡೈರೆಕ್ಟಾಗಿ ನಾವು ಎಡಿಟೋರಿಯಲ್ ಸೆಕ್ಷನ್ಗೆ ಮೂವ್ ಆಗೋಣ. ಯಾಕೆ ಅಂತ ಹೇಳಿದ್ರೆ, ಇಂಡಿಯಾ ಚೈನಾ ಬಾರ್ಡರ್ ಡಿಸ್ಪ್ಯೂಟ್ನ ಬಗ್ಗೆ ಒಂದು ಆರ್ಟಿಕಲ್ ಅಪೇರ್ ಆಗಿದೆ. ಇದು ಇತ್ತೀಚೆಗೆ ಹಲವು ಬಾರಿ ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಅಪೇರ್ ಆಗೋದನ್ನು ನಾವು ನೋಡ್ತಾ ಇದ್ದೇವೆ. ಅದರಿಂದಾಗಿ ಈ ಒಂದು ಟಾಪಿಕ್ ನಮ್ಮ ಪ್ಲಿಮ್ಸ್ ಮತ್ತು ಮೇನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಆರ್ಟಿಕಲ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಕೀಪಿಂಗ್ ದ ಪೀಸ್ ಅಂತ ಹೇಳಿದ್ರೆ, ಇಂಡಿಯಾ ಮತ್ತು ಚೈನಾ ನಡುವೆ ಇರುವಂಥ ಟೆನ್ಷನ್ಸ್ಗಳನ್ನ, ಬಾರ್ಡರ್ ಟೆನ್ಷನ್ಸ್ಗಳನ್ನ ಕಡಿಮೆ ಮಾಡಬೇಕು ಮತ್ತು LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಇದರ ಬಗ್ಗೆ ಕ್ಲಾರಿಫಿಕೇಶನ್ ಪಡ್ಕೊಬೇಕು ಅಂತ ಹೇಳಿ ಇಲ್ಲಿ ಆಥರ್ ಅವರು ಒಪಿನಿಯನ್ ಪಡ್ತಾ ಇದ್ದಾರೆ. ಅದರಿಂದಾಗಿ ಈ ಒಂದು ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಂತರದಲ್ಲಿ ಈ ಒಂದು ಆರ್ಟಿಕಲ್ನ ನೀವು GS2 ಕೆಳಗಡೆ ಬರುವಂಥ ಇಂಡಿಯಾ ಆ್ಯಂಡ್ ಇಟ್ಸ್ ನೇಬರ್ಹುಡ್ ರಿಲೇಷನ್ಸ್, ಈ ಒಂದು ಟಾಪಿಕ್ನ ಅಡಿಯಲ್ಲಿ ನೀವು ನೋಟ್ಸ್ನ ಮಾಡ್ಕೊಬೋದು. ಮತ್ತು ಈ ಹಿನ್ನೆಲೆಯಲ್ಲಿ ಇಂಡಿಯಾ ಚೈನಾ ಬಾರ್ಡರ್ ಡಿಸ್ಪ್ಯೂಟ್ನ ಬಗ್ಗೆ ಡೀಪಾಗಿ ತಿಳ್ಕೊಂಡಿರಬೇಕಾದಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ. ಮೊದಲನೇದಾಗಿ, ಇತ್ತೀಚೆಗೆ ಇಂಡಿಯಾ ಮತ್ತು ಚೈನೀಸ್ ಸೋಲ್ಜರ್ಸ್ಗಳ ನಡುವೆ ಕ್ಲಾಶಸ್ ರೈಸ್ ಆಗಿತ್ತು. ಅದು ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇದರ ಬಳಿ ಬರುವಂಥ ಪ್ಯಾಂಗಾಂಗ್ ಸೋ ಲೇಕ್ನ ಏರಿಯಾದ ವಿಚಾರವಾಗಿ. ಆದ್ರಿಂದಾಗಿ ಪ್ಯಾಂಗಾಂಗ್ ಸೋ ಲೇಕ್ನ ವಿಚಾರವಾಗಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಮೊದಲನೇದಾಗಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂದರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇದು ಚೈನಾದ ವಿಚಾರವಾಗಿ ಬರುವಂಥದ್ದು, ಮತ್ತು ಲೈನ್ ಆಫ್ ಕಂಟ್ರೋಲ್ ಇದು ಪಾಕಿಸ್ತಾನದ ವಿಚಾರವಾಗಿ ಬರುವಂಥ ಡಿಸ್ಪ್ಯೂಟೆಡ್ ಬೌಂಡ್ರಿ ಆಗಿದೆ. ಇಲ್ಲಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಬಗ್ಗೆ ಮಾತನಾಡೋದಾದ್ರೆ, ಇದು ಭಾರತ ಮತ್ತು ಚೈನಾದ ನಡುವೆ ಇರುವಂಥ ಡಿಸ್ಪ್ಯೂಟೆಡ್ ಬೌಂಡ್ರಿ ಅಂತಲೇ ಹೇಳ್ಬೋದು. ನಂತರ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಈ LACಯನ್ನು 3 ಸೆಕ್ಟರ್ಗಳಾಗಿ ಡಿವೈಡ್ ಮಾಡ್ಬೋದು. ಮೊದಲನೇದಾಗಿ ವೆಸ್ಟರ್ನ್ ಸೆಕ್ಟರ್, ನಂತರದಲ್ಲಿ ಮಿಡಲ್ ಸೆಕ್ಟರ್, ನಂತರದಲ್ಲಿ ಈಸ್ಟರ್ನ್ ಸೆಕ್ಟರ್. ಈ 3 ಸೆಕ್ಟರ್ಗಳು ಇಂಪಾರ್ಟೆಂಟ್ ಆಗ್ತವೆ. ನಂತರದಲ್ಲಿ ಇಂಡಿಯಾ ಮತ್ತು ಚೈನಾದ ನಡುವೆ ಡಿಸ್ಅಗ್ರಿಮೆಂಟ್ ಯಾವ ಥರ ಇದೆ ಅಂತ ಹೇಳಿದ್ರೆ, ಇಂಡಿಯಾ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ 3488 ಕಿಲೋಮೀಟರ್ ಲಾಂಗ್ ಇದೆ ಅಂತ ಹೇಳಿದ್ರೆ, ಚೈನಾ ಏನು ಬಿಲೀವ್ ಮಾಡುತ್ತೆ ಅಂತ ಹೇಳಿದ್ರೆ 2000 ಕಿಲೋಮೀಟರ್ ಲಾಂಗ್ ಇದೆ ಅಂತ ಹೇಳಿ ಬಿಲೀವ್ ಮಾಡುತ್ತೆ. ನಂತರದಲ್ಲಿ ನಮ್ಮ ದೇಶದ ಸೈನಿಕರು ಮತ್ತು ಆ ದೇಶದ ಸೈನಿಕರು LAC ಬಗ್ಗೆ ತಮ್ಮ ಪರ್ಸೆಪ್ಷನ್ಗೆ ತಕ್ಕಂಗೆ ಈ ಪ್ರದೇಶಗಳಲ್ಲಿ ಗಸ್ತು ತಿರುಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಗಸ್ತು ಅಂತ ಹೇಳಿದ್ರೆ ಪ್ಯಾಟ್ರೋಲಿಂಗ್. ನಂತರದಲ್ಲಿ ಇದೇ ರೀತಿ ತಮ್ಮ ಪ್ರಾಬಲ್ಯ ಎಷ್ಟು ಮಟ್ಟಿಗೆ ಹೊಂದಿದ್ದೀವಿ ಅನ್ನೋದನ್ನ ಶೋ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇರ್ತಾರೆ. ಈ ಸಂದರ್ಭಗಳಲ್ಲಿಯೇ ಸಂಘರ್ಷಕ್ಕೆ ಕಾರಣವಾಗುತ್ತೆ ಅಂತ ಹೇಳಿದ್ರೆ, ಕನ್ಫ್ಲಿಕ್ಟ್ಗಳು ರೈಸ್ ಆಗೋದಕ್ಕೆ ಈ ಥರದ ಸಂದರ್ಭಗಳು ಕಾರಣವಾಗ್ತವೆ. ನಂತರದಲ್ಲಿ LAC ವಿಚಾರಕ್ಕೆ ಬಂದಿದೆ ಅಂದರೆ, ಈ ಒಂದು LAC ಈ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಏನಿದೆ, ಈ ಒಂದು ಲೈನ್ ಭೂಮಿಯಲ್ಲೇ ಹಾದು ಹೋಗುತ್ತೆ. ಆದರೆ ಪ್ಯಾಂಗಾಂಗ್ ಸೋ ಈ ಒಂದು ಲೇಕ್ನ ಯುನಿಕ್ ಕೇಸ್ ಏನು ಅಂತ ಹೇಳಿದ್ರೆ, ಈ LAC ಲೈನ್ ವಾಟರ್ ಮೂಲಕವಾಗಿ ಅಂದರೆ ನೀರಿನ ಮೂಲಕವಾಗಿ ಹಾದು ಹೋಗುತ್ತೆ. ನಂತರದಲ್ಲಿ ಪ್ಯಾಂಗಾಂಗ್ ಲೇಕ್ನ ಲೊಕೇಶನ್ ನೋಡಿದಾದ್ರೆ, ಇದು ಲೊಕೇಟ್ ಆಗಿರುವಂಥದ್ದು ಯೂನಿಯನ್ ಟೆರಿಟರಿ ಆದಂಥ ಲಡಾಖ್ನಲ್ಲಿ. ನಂತರ ಇದು ಸಿಚುಯೇಟ್ ಆಗಿರುವಂಥ ಹೈಟನ್ನು ನೋಡಿದಾದ್ರೆ, ಇದು 4350 ಮೀಟರ್ ಹೈಟ್ನಲ್ಲಿ ಲೊಕೇಟ್ ಆಗಿದೆ. ಅದರಿಂದಾಗಿ ಇದು ವರ್ಲ್ಡ್ಸ್ ಹೈಯೆಸ್ಟ್ ಸಾಲ್ಟ್ ವಾಟರ್ ಲೇಕ್ ಆಗಿದೆ. ನಂತರದಲ್ಲಿ ಪ್ಯಾಂಗಾಂಗ್ ಲೇಕ್ನ ಸ್ಟ್ರೆಚನ್ನು ನೋಡಿದಾದ್ರೆ, ಇದು 135 ಕಿಲೋಮೀಟರ್ ಲಾಂಗ್ ಲೇಕ್ ಆಗಿದೆ. ಇದು ಲೊಕೇಟ್ ಆಗಿರುವಂಥದ್ದು ಭಾರತದಿಂದ ಚೈನಾದವರೆಗೆ ಅಂತ ಹೇಳಿದ್ರೆ, ಇದರಲ್ಲಿ 1/3 ಆಫ್ ವಾಟರ್ ಬಾಡಿ ಅಂದರೆ 45 ಕಿಲೋಮೀಟರ್ ಅಷ್ಟು ಸ್ಟ್ರೆಚ್ ಔಟ್ ಆಫ್ 135 ಕಿಲೋಮೀಟರ್, 45 ಕಿಲೋಮೀಟರ್ ಅಷ್ಟು ಸ್ಟ್ರೆಚ್ ಭಾರತದ ಕಂಟ್ರೋಲ್ನಲ್ಲಿ ಇದ್ದರೆ, ಇನ್ನುಳಿದಂಥ 2/3 ಅಂತ ಹೇಳಿದ್ರೆ 90 ಕಿಲೋಮೀಟರ್ ಅಷ್ಟು ಸ್ಟ್ರೆಚ್ ಚೈನೀಸ್ ಕಂಟ್ರೋಲ್ನಲ್ಲಿದೆ. ಇದು ಮೊದಲನೇ ಸ್ಟ್ಯಾಂಡ್ ಆಫ್ ಲೊಕೇಶನ್ ಅಂದರೆ ಪ್ಯಾಂಗಾಂಗ್ ಲೇಕ್ ಅಂತುವಂಥದ್ದು. ಇನ್ನೊಂದು ಸ್ಟ್ಯಾಂಡ್ ಆಫ್ ಲೊಕೇಶನ್ ಯಾವುದು ಅಂತ ಹೇಳಿದ್ರೆ ನಾಕುಲಾ ಪಾಸ್. ಇಲ್ಲೂ ಕೂಡ ಇಂಡಿಯಾ ಮತ್ತು ಚೈನಾದ ನಡುವೆ, ಇಂಡಿಯಾ ಮತ್ತು ಚೈನಾದ ಸೋಲ್ಜರ್ಸ್ಗಳ ನಡುವೆ ಕ್ರೈಸಿಸ್ ಉಂಟಾಗಿತ್ತು. ಈ ನಕುಲಾ ಪಾಸ್ ಲೊಕೇಟ್ ಆಗಿರುವಂಥದ್ದು ಯಾವ ಸ್ಟೇಟ್ನಲ್ಲಿ ಅಂತ ಹೇಳಿದ್ರೆ ಸಿಕ್ಕಿಂ ಸ್ಟೇಟ್ನಲ್ಲಿ, ಮತ್ತು ಇದರ ಹೈಟ್ ಮೋರ್ ದೆನ್ 5000 ಮೀಟರ್ಸ್ ಇದೆ, ಎಬೋ ದ ಮೀನ್ ಸಿ ಲೆವೆಲ್ ಅಂತ ಹೇಳ್ಬೋದು. ನಂತರ ಈ ಒಂದು ಸ್ಟೇಟ್ನಲ್ಲಿ
ಸಿಕ್ಕಿಂ ಸ್ಟೇಟ್ನಲ್ಲಿ ಲೊಕೇಟ್ ಆಗಿರುವಂಥ ಇನ್ನುಳಿದ 2 ಪಾಸ್ಗಳು ಯಾವುದಾದ್ರು ಅಂತ ಹೇಳಿದ್ರೆ ನಾಥುಲಾ ಪಾಸ್ ಮತ್ತು ಝೆಲೆಪ್ಲಾ ಪಾಸ್ ಅಂತ ಹೇಳಿ. ಸಿಕ್ಕಿಂನಲ್ಲಿ ಟೋಟಲ್ ಆಗಿ 3 ಪಾಸ್ಗಳಿದ್ದಾವೆ. ಈಗ ಕನ್ಫ್ಲಿಕ್ಟ್ನಲ್ಲಿ ಇರುವಂಥದ್ದು ನಕುಲಾ ಪಾಸ್ ಅಂತ ಹೇಳಿ. ಈ ಒಂದು ಪಾಯಿಂಟ್ನ ನೀವು ನೆನ್ಪಿಟ್ಕೊಂಡಿರಬೇಕು. ಮುಖ್ಯವಾಗಿ ಪ್ಯಾಂಗಾಂಗ್ ಲೇಕ್ ಎಲ್ಲಿದೆ, ಅದರ ಲೊಕೇಶನ್ ಮತ್ತು ಅದರ ಹೈಟ್ ಮತ್ತು ಅದರ ಸ್ಟ್ರೆಚ್ ಬಗ್ಗೆ ತಿಳ್ಕೊಂಡಿರಬೇಕು. ನಂತರದಲ್ಲಿ ಇನ್ನೊಂದು ಸ್ಟ್ಯಾಂಡ್ ಆಫ್ ಲೊಕೇಶನ್ ನಕುಲಾ ಪಾಸ್. ಈ ಪಾಸ್ ಯಾವ ರಾಜ್ಯದಲ್ಲಿದೆ? ಸಿಕ್ಕಿಂ ರಾಜ್ಯದಲ್ಲಿದೆ ಮತ್ತು ಇದರ ಮೀನ್ ಹೈಟ್ ಎಷ್ಟು ಅಂತ ಹೇಳಿದ್ರೆ 5000 ಮೀಟರ್ಸ್ ಎಬೋ ದ ಮೀನ್ ಸಿ ಲೆವೆಲ್. ಇದನ್ನು ನೆನ್ಪಿಟ್ಕೊಂಡಿರಬೇಕು. ಮತ್ತು ಈ ಒಂದು ನಕುಲಾ ಪಾಸ್ ಯಾವ ರಿವರ್ಗೆ ಹತ್ತಿರವಾಗಿದೆ ಅಂತ ಹೇಳಿದ್ರೆ ರಿವರ್ ತೀಸ್ತಾ ಇದೆಯಲ್ಲ, ಇದರ ಸೋರ್ಸ್ಗೆ ಹತ್ತಿರವಾಗಿದೆ ನಕುಲಾ ಪಾಸ್. ಈ 2 ಲೊಕೇಶನ್ಗಳು ಇತ್ತೀಚೆಗೆ ಸ್ಟ್ಯಾಂಡ್ ಆಫ್ ಲೊಕೇಶನ್ಸ್ಗಳಾಗಿದ್ದವು ಇಂಡಿಯಾ ಮತ್ತು ಚೈನಾದ ನಡುವೆ. ಈಗ ಇಂಡಿಯಾ ಮತ್ತು ಚೈನಾ ಬಾರ್ಡರ್ ಡಿಸ್ಪ್ಯೂಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ನಾನು ಈಗಾಗಲೇ ಹೇಳಿರುವಂತೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ 3 ಸೆಕ್ಟರ್ಗಳನ್ನಾಗಿ ಡಿವೈಡ್ ಮಾಡ್ತಾರೆ. ಮೊದಲನೇದಾಗಿ ವೆಸ್ಟರ್ನ್ ಸೆಕ್ಟರ್, ಅದ ನಂತರ ಸೆಂಟ್ರಲ್ ಅಥವಾ ಮಿಡಲ್ ಸೆಕ್ಟರ್, ನಂತರದಲ್ಲಿ ಬರುವಂಥದ್ದು ಈಸ್ಟರ್ನ್ ಸೆಕ್ಟರ್. ಈಗ ಮೊದಲನೇ ವೆಸ್ಟರ್ನ್ ಸೆಕ್ಟರ್ನ ಡಿಸ್ಕಸ್ ಮಾಡೋದಾದ್ರೆ ಇದೊಂದು ಡಿಸ್ಪ್ಯೂಟೆಡ್ ಸೆಕ್ಟರ್ ಆಗಿದೆ. ಈ ಒಂದು ಸೆಕ್ಟರ್ನಲ್ಲಿ ಬರುವಂಥ ರೀಜನ್ ಯಾವುದು ಅಂತ ಹೇಳಿದ್ರೆ ಅಕ್ಸೈ ಚಿನ್ ರೀಜನ್. ಈ ಅಕ್ಸೈ ಚಿನ್ ರೀಜನ್ ಒರಿಜಿನಲಿ ಜಮ್ಮು ಕಾಶ್ಮೀರ, ಈಗ ಇರುವಂಥ ಯೂನಿಯನ್ ಟೆರಿಟರಿ ಆದಂಥ ಜಮ್ಮು ಕಾಶ್ಮೀರದಲ್ಲಿ ಇರುತ್ತೆ. ಆದರೆ ಚೈನಾ ಇದನ್ನ ತನ್ನ ಪಾರ್ಟ್ ಅಂತ ಹೇಳಿ ಕ್ಲೇಮ್ ಮಾಡುತ್ತೆ. ಅದು ಕೂಡ ತನ್ನ ಆಟೋನಮಸ್ ಪಾರ್ಟ್ ಜಿನ್ಜಿಯಾಂಗ್ ರೀಜನ್ನ ಆಟೋನಮಸ್ ಪಾರ್ಟ್ ಅಂತ ಹೇಳಿ ಕ್ಲೇಮ್ ಮಾಡುತ್ತೆ. ಅದರ ನಂತರ 1962ರಲ್ಲಿ ಇಂಡಿಯಾ ಮತ್ತು ಚೈನಾದ ವಾರ ಆದ ನಂತರ ಈ ಒಂದು ಅಕ್ಸೈ ಚಿನ್ ರೀಜನನ್ನು ಚೈನಾವೇ ಅಡ್ಮಿನಿಸ್ಟರ್ ಮಾಡ್ತಾ ಇದೆ. ಆದರೆ ಇಂಡಿಯಾ ಈ ಒಂದು ರೀಜನನ್ನು ಕ್ಲೇಮ್ ಮಾಡುತ್ತೆ. ಇದರ ಜೊತೆಗೆ ಇನ್ನೊಂದು ರೀಜನ್ ಯಾವುದು ಅಂತ ಹೇಳಿದ್ರೆ ಶಕ್ಸ್ಗ್ಯಾಮ್ ವ್ಯಾಲಿ ಅಂತ ಹೇಳಿ ಬರುತ್ತೆ. ಇದನ್ನು ಪಾಕಿಸ್ತಾನ ಚೈನಾಕ್ಕೆ, ನಮ್ಮ ಇಂಡಿಯನ್ ಟೆರಿಟರಿ ಆದಂಥ ಶಕ್ಸ್ಗ್ಯಾಮ್ ವ್ಯಾಲಿಯನ್ನು ಚೈನಾಕ್ಕೆ ಗಿಫ್ಟ್ ಆಗಿ ನೀಡುತ್ತೆ. ಆದ ಕಾರಣದಿಂದಾಗಿ ಈಗ ಇಂಡಿಯಾ ಅಕ್ಸೈ ಚಿನ್ ಟೆರಿಟರಿ ಮತ್ತು ಶಕ್ಸ್ಗ್ಯಾಮ್ ವ್ಯಾಲಿ ಇವೆರಡನ್ನೂ ಕೂಡ ಕ್ಲೇಮ್ ಮಾಡ್ತಿದೆ. ಆದ ಕಾರಣದಿಂದಾಗಿ ವೆಸ್ಟರ್ನ್ ಸೆಕ್ಟರ್ ಡಿಸ್ಪ್ಯೂಟೆಡ್ ಸೆಕ್ಟರ್ ಅಂತಾನೆ ಹೇಳ್ಬೋದು. ನಂತರದಲ್ಲಿ ಬರುವಂಥದ್ದು ಸೆಂಟ್ರಲ್ ಅಥವಾ ಮಿಡಲ್ ಸೆಕ್ಟರ್. ಇದೊಂದು ಅನ್ಡಿಸ್ಪ್ಯೂಟೆಡ್ ಟೆರಿಟರಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಚೈನಾ ನಮ್ಮ ಭಾರತ ದೇಶದ ಸಿಕ್ಕಿಮನ್ನು ನಮ್ಮ ದೇಶದ ಸೆವೆರನ್ ಪೊಸಿಷನ್ ಅಥವಾ ಸೆವೆರನ್ ಲೊಕೇಶನ್ ಅಂತ ಹೇಳಿ ಈಗಾಗಲೇ ಅಸ್ಯೂಮ್ ಮಾಡಿದೆ ಅಥವಾ ರೆಕಗ್ನೈಸ್ ಮಾಡಿದೆ. ಆದ ಕಾರಣದಿಂದಾಗಿ ಅನ್ಡಿಸ್ಪ್ಯೂಟೆಡ್ ಸೆಕ್ಟರ್ ಅಂತಲೇ ಹೇಳ್ಬೋದು. ಆದರೆ ಇತ್ತೀಚೆಗೆ ನಡೆದಂಥ ಸ್ಟ್ಯಾಂಡ್ ಆಫ್ನ ನೋಡಿದ್ದೆ ಆದಂಥ ಸಂದರ್ಭದಲ್ಲಿ ಸಿಕ್ಕಿಂನ ರೀಜ್ನಲ್ಲಿ ಇರುವಂಥ ನಕುಲಾ ಪಾಸ್ನ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಏನು ತಿಳಿದು ಬರುತ್ತೆ ಅಂತ ಹೇಳಿದ್ರೆ ಚೈನಾ ಇನ್ನೂ ಕೂಡ ಡಿಸ್ಪ್ಯೂಟ್ ಮಾಡೋದಕ್ಕೆ ಮುಂದೆ ಬರ್ತಾ ಇದೆ ಅಂತ ಹೇಳಿ ತಿಳಿದು ಬರುತ್ತೆ. ನಂತರದಲ್ಲಿ 3ನೇ ಸೆಕ್ಟರ್ನ ನೋಡಿದರೆ ಈಸ್ಟರ್ನ್ ಸೆಕ್ಟರ್. ಇದು ಮತ್ತೆ ಅಗೇನ್ ಡಿಸ್ಪ್ಯೂಟೆಡ್ ಸೆಕ್ಟರ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಅರುಣಾಚಲ್ ಪ್ರದೇಶ್ ಇರುವಂಥ ಬಾರ್ಡರ್ನ ಚೈನಾ ತನ್ನದು ಅಂತ ಹೇಳಿ ಕ್ಲೇಮ್ ಮಾಡ್ತಾ ಇದೆ, ತನ್ನ ಓನ್ ಟೆರಿಟರಿ ಅಂತ ಹೇಳಿ ಕ್ಲೇಮ್ ಮಾಡ್ತಾ ಇದೆ. ಆದ ಕಾರಣದಿಂದಾಗಿ ಇದೊಂದು ಲಾರ್ಜೆಸ್ಟ್ ಡಿಸ್ಪ್ಯೂಟೆಡ್ ಏರಿಯಾ ಆಗಿದೆ. ಈ ಈಸ್ಟರ್ನ್ ಸೆಕ್ಟರ್ನಲ್ಲಿ ಬೌಂಡ್ರಿನ ಮುಂಚೆ ರೂಪಿಸಲಾಗಿರುತ್ತೆ 1914ರಲ್ಲಿ. 1914ರ ಶಿಮ್ಲಾ ಅಗ್ರಿಮೆಂಟ್ನ ಮುಖಾಂತರವಾಗಿ ಈ ಒಂದು ಅಗ್ರಿಮೆಂಟ್ ಸೈನ್ ಆದಂಥದ್ದು ಬ್ರಿಟಿಷ್ ಇಂಡಿಯಾ, ಚೈನಾ ಮತ್ತು ಟಿಬೆಟ್ನ ನಡುವೆ. ಈ ಅಗ್ರಿಮೆಂಟ್ನಲ್ಲಿ ಬೌಂಡ್ರಿಯನ್ನು ಡಿಮಾರ್ಕೆಟ್ ಮಾಡಿರ್ತಾರೆ, ಅಂದರೆ ಬೌಂಡ್ರಿನ ಸೆಪರೇಟ್ ಮಾಡಿ ಮೆನ್ಷನ್ ಮಾಡಿರ್ತಾರೆ. ಅದು ಯಾವ ರೀತಿ ಅಂತ ಹೇಳಿದ್ರೆ ಚೈನಾದ ಟಿಬೆಟಿಯನ್ ರೀಜನ್ಗೂ ಮತ್ತು ನಾರ್ತ್ ಈಸ್ಟ್ ಫ್ರಂಟಿಯರ್ ಏರಿಯಾಸ್ ಆದಂಥ ಅಂದರೆ ಈಗ ಇರುವಂಥ ಅರುಣಾಚಲ್ ಪ್ರದೇಶ್ಗೂ ಒಂದು ಅಗ್ರಿಮೆಂಟ್ನ ಮಾಡ್ತಾರೆ. ಇವುಗಳ ನಡುವೆ ಬೌಂಡ್ರಿಯನ್ನು ಡಿಮಾರ್ಕೆಟ್ ಮಾಡಿರ್ತಾರೆ. ಇದನ್ನು ಆಗಿನ ಬ್ರಿಟಿಷ್ ಗೌರ್ಮೆಂಟ್ ಮತ್ತು ಟಿಬೆಟಿಯನ್ ರೆಪ್ರೆಸೆಂಟೇಟಿವ್ಸ್ ಇದನ್ನು ಒಪ್ಕೊಂಡಿರ್ತಾರೆ. ಇದನ್ನು ಮೆಕ್ಮೋನ್ ಲೈನ್ ಅಂತ ಹೇಳಿ ಕರೀತಾರೆ. ಆದರೆ ಈಗ ಮೆಕ್ಮೋನ್ ಲೈನ್ ಅನ್ನ ಚೈನಾ ರೆಕಗ್ನೈಸ್ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ 1914ರಲ್ಲಿ ಈ ಒಂದು ಅಗ್ರಿಮೆಂಟ್, ಶಿಮ್ಲಾ ಅಗ್ರಿಮೆಂಟ್ ನಡೆದಂಥದ್ದು ಭಾರತದ ಆಳ್ವಿಕೆ ಮಾಡ್ತಿದ್ದಂಥ ಬ್ರಿಟಿಷರ ನಡುವೆ ಮತ್ತು ಟಿಬೆಟ್ ನಡುವೆ. ಆದರೆ ಟಿಬೆಟ್ ಆ ಸಂದರ್ಭದಲ್ಲಿ ಚೈನಾದ ಸೆವರೆನ್ ಸ್ಟೇಟ್ ಆಗಿರಲಿಲ್ಲ. ಸೆವರೆನ್ ಸ್ಟೇಟ್ ಅಂತ ಹೇಳಿದ್ರೆ ಚೈನಾದ ಪಾರ್ಟ್ ಆಗಿರಲಿಲ್ಲ. ಆದ ಕಾರಣದಿಂದಾಗಿ ಟಿಬೆಟ್ ಆ ಸಂದರ್ಭದಲ್ಲಿ ಸೈನ್ ಮಾಡಿದಂಥ ಅಗ್ರಿಮೆಂಟನ್ನು ಈಗ ಪ್ರೆಸೆಂಟ್ ಇರುವಂಥ ಚೈನಾ ಗೌರ್ಮೆಂಟ್ ಒಪ್ಕೊಳೋದಿಲ್ಲ ಅಂತ ಹೇಳಿ ಹೇಳ್ತಾ ಇದೆ. ಆ ಕಾರಣದಿಂದಾಗಿ ಈಗ ಇಶ್ಯೂಸ್ ರೈಸ್ ಆಗ್ತಿರುವಂಥದ್ದು. ಮೆಕ್ಮೋನ್ ಲೈನ್ ಬಗ್ಗೆ ನೀವು ತಿಳ್ಕೊಂಡಿರಬೇಕು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಬರುವಂಥದ್ದು 1914ರ ಶಿಮ್ಲಾ ಕಾನ್ಫರೆನ್ಸ್ನಲ್ಲಿ ಆದಂಥ ಶಿಮ್ಲಾ ಅಗ್ರಿಮೆಂಟ್ನ ವಿಚಾರವಾಗಿ. ಈ ಒಂದು ಅಗ್ರಿಮೆಂಟ್ ಸೈನ್ ಆಗುವಂಥದ್ದು ಬ್ರಿಟಿಷ್ ಗೌರ್ಮೆಂಟ್ನ ನಡುವೆ ಮತ್ತು ಟಿಬೆಟಿಯನ್ ರೆಪ್ರೆಸೆಂಟೇಟಿವ್ಸ್ಗಳ ನಡುವೆ. ಆದರೆ ಈಗ ಚೈನಾ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ 1914ರ ಸಂದರ್ಭದಲ್ಲಿ ಟಿಬೆಟ್ ನಮ್ಮ ದೇಶದ ಪಾರ್ಟ್ ಆಗಿರಲಿಲ್ಲ. ಆ ಕಾರಣದಿಂದಾಗಿ ನಾವು ಆ ಅಗ್ರಿಮೆಂಟನ್ನು ರೆಕಗ್ನೈಸ್ ಮಾಡ್ಕೊಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಚೈನಾ ಭಾರತದೊಂದಿಗೆ ಫೈಟ್ ಮಾಡ್ತಾ ಇದೆ. ಇಷ್ಟು ಪಾಯಿಂಟ್ಸ್ಗಳು ಮ್ಯಾಪ್ಗಳ ವಿಚಾರವಾಗಿ ಬೇಸಿಕ್ಸ್ ಅನ್ನು ನಾವು ಅರ್ಥ ಮಾಡ್ಕೊಂಡಿರ್ಬೇಕಾಗುತ್ತೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ. ಮೇನ್ಸ್ ವಿಚಾರವಾಗಿ ಇಂಡಿಯಾ ಚೈನಾ ನಡುವೆ ಇರುವಂತಹ ಬಾರ್ಡರ್ ಇಶ್ಯೂಸ್ಗಳ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗುತ್ತೆ. ಅದರಿಂದಾಗಿ ಈ ಒಂದು ಟಾಪಿಕ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಆರ್ಟಿಕಲ್ಗೆ ಮೂವ್ ಆಗಿದ್ದಾದರೆ ಈ ಒಂದು ಆರ್ಟಿಕಲ್ ಕಿಸಾನ್ ನ್ಯಾಯ ಸ್ಕೀಮ್, ಈ ಒಂದು ಯೋಜನೆಯ ವಿಚಾರವಾಗಿ, ಈ ಒಂದು ಸ್ಕೀಮ್ನ ವಿಚಾರವಾಗಿ ಬಂದಂಥ ಆರ್ಟಿಕಲ್ ಆಗಿದೆ. ಇದು ಡೆಲ್ಲಿ ಎಡಿಷನ್ನಲ್ಲಿ ಪೇಜ್ ನಂಬರ್ 9ರಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ನ ನೀವು GS2 ಕೆಳಗಡೆ ಬರುವಂಥ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಮತ್ತು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಫಾರ್ಮ್ ಸಬ್ಸಿಡೀಸ್, ಈ 2 ಟಾಪಿಕ್ಗಳ ಕೆಳಗಡೆ ನೀವು ನೋಟ್ಸ್ನ ಮಾಡ್ಕೊಬೋದು. ಇದೊಂದು ಸ್ಕೀಮ್ ಫಾರ್ಮರ್ಸ್ಗಳಿಗೆ, ರೈತರಿಗೆ ಮಾಡಿದಂಥ ಸ್ಕೀಮ್ ಆದ್ದರಿಂದ ಇದು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಸ್ಕೀಮ್ನ ಹೆಸರೇನು, ಯಾವಾಗ ಲಾಂಚ್ ಮಾಡಿದ್ದು, ಯಾವ ಗೌರ್ಮೆಂಟ್, ಆಬ್ಜೆಕ್ಟಿವ್ ಏನು, ಅಲೋಕೇಟೆಡ್
ಫಂಡ್ ಏನು ಮತ್ತು ಯಾವ್ಯಾವ ಕ್ರಾಪ್ಸ್ಗಳನ್ನ ಕವರ್ ಮಾಡಲಾಗುತ್ತೆ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಎಷ್ಟನ್ನು ಕೊಡ್ತಾರೆ, ಅಡ್ವಾಂಟೇಜ್ ಏನು, ಕ್ರಿಟಿಸಿಸಮ್ ಏನಿದೆ ಈ ಒಂದು ಸ್ಕೀಮ್ನ ಬಗ್ಗೆ, ಇವೆಲ್ಲವನ್ನು ನಾವೀಗ ನೋಡೋಣ. ಮೊದಲನೇದಾಗಿ ಈ ಸ್ಕೀಮನ್ನು ಲಾಂಚ್ ಮಾಡಿರುವಂಥದ್ದು ಛತ್ತೀಸ್ಗಢ ಗೌರ್ಮೆಂಟ್. ಇದನ್ನು ನೀವು ಚೆನ್ನಾಗಿ ನೆನಪಿಟ್ಕೊಂಡಿರಬೇಕು. ಯಾವ ಒಂದು ಸ್ಟೇಟ್ ಗೌರ್ಮೆಂಟ್ ಆರ್ಗನೈಸ್ ಅಥವಾ ಲಾಂಚ್ ಮಾಡಿದ್ದು ಈ ಒಂದು ಸ್ಕೀಮ್ನ ಅಂತ ಕೇಳಿದಂಥ ಸಂದರ್ಭದಲ್ಲಿ ನೀವು ನೆನಪಿಟ್ಕೊಂಡಿರಬೇಕು ಛತ್ತೀಸ್ಗಢ ಗೌರ್ಮೆಂಟ್. ಆ ನಂತರ ಈ ಒಂದು ಸ್ಕೀಮ್ನ ಮೇನ್ ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ ಬೆಳೆಗಳ ಉತ್ಪಾದನೆಯನ್ನು ಉತ್ತೇಜಿಸುವಂಥದ್ದು, ಅಂದರೆ ಪ್ರೊಡಕ್ಷನ್ನ ಎಂಕರೇಜ್ ಮಾಡುವಂಥದ್ದು ಮತ್ತು ರೈತರುಗಳು ಬೆಳೆದಂಥ ಉತ್ಪನ್ನಗಳಿಗೆ ನ್ಯಾಯಯುತವಾದಂಥ ಮೌಲ್ಯವನ್ನು ಒದಗಿಸುವಂಥದ್ದು ಅಂತ ಹೇಳಿದ್ರೆ ಅವರು ಬೆಳೆದಂಥ ಬೆಳೆಗೆ ಫೇರ್ ವ್ಯಾಲ್ಯೂನ ಕೊಡುವಂಥದ್ದು. ನಂತರ ಈ ಒಂದು ಸ್ಕೀಮ್ ಏನನ್ನ ಎನ್ಶೂರ್ ಮಾಡುತ್ತೆ ಅಂತ ಹೇಳಿದ್ರೆ ಮಿನಿಮಮ್ ಇನ್ಕಮ್ ಅವೈಲಬಿಲಿಟಿ ಅಂತ ಹೇಳಿದ್ರೆ ಕನಿಷ್ಠವಾದ ಮೊತ್ತವನ್ನು, ಕನಿಷ್ಠವಾದ ಆದಾಯದ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳುತ್ತೆ ಈ ಒಂದು ಯೋಜನೆ. ನಂತರ ಈ ಮಿನಿಮಮ್ ಇನ್ಕಮ್ ಅನ್ನು ರೈತರಿಗೆ ಯಾವ ರೀತಿ ಒದಗಿಸಿಕೊಡ್ತಾರೆ, ಯಾವ ರೀತಿ ತಲುಪಿಸ್ತಾರೆ ಅಂತ ಹೇಳಿದ್ರೆ DBT ಮುಖಾಂತರವಾಗಿ, ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಥವಾ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ನ ಮುಖಾಂತರವಾಗಿ. ಛತ್ತೀಸ್ಗಢ ಗೌರ್ಮೆಂಟ್ ಇದಕ್ಕಾಗಿ ಈ ಒಂದು ಸ್ಕೀಮ್ಗೋಸ್ಕರ 5,700 ಕೋಟಿಯಷ್ಟು ಮೀಸಲಿಟ್ಟಿದೆ. ನಂತರ ಭಾರತ ದೇಶದಲ್ಲಿ ಇಷ್ಟು ದೊಡ್ಡ ಅಮೌಂಟನ್ನು ರೈತರಿಗೋಸ್ಕರ DBT ಮುಖಾಂತರವಾಗಿ ಟ್ರಾನ್ಸ್ಫರ್ ಮಾಡುವಂಥ ಮೊದಲ ಸ್ಟೇಟ್ ಛತ್ತೀಸ್ಗಢ ಆಗಿದೆ. ನಂತರ ಈ ಒಂದು ಸ್ಕೀಮ್ ಅನೌನ್ಸ್ ಮಾಡಿದಂಥದ್ದು ಮೇ 21ನೇ ತಾರೀಕು. ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳಿದ್ರೆ ಇದು ಭಾರತದ ಮಾಜಿ ಪ್ರಧಾನಿಯಾದಂಥ ರಾಜೀವ್ ಗಾಂಧಿಯವರ ಹುತಾತ್ಮ ದಿನವಾಗಿದೆ. ಆದ ಕಾರಣದಿಂದಾಗಿ ಛತ್ತೀಸ್ಗಢ ಗೌರ್ಮೆಂಟ್ ಈಗ ಮೇ 21ನೇ ತಾರೀಕು ಈ ಒಂದು ಸ್ಕೀಮನ್ನು ಲಾಂಚ್ ಮಾಡಿದೆ. ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಮೊದಲನೇದಾಗಿ ಯಾವ ಗೌರ್ಮೆಂಟ್ ಲಾಂಚ್ ಮಾಡಿದ್ವಿ ಈ ಸ್ಕೀಮ್ನ ಅಂತ ನೋಡಿದ್ವಿ, ಛತ್ತೀಸ್ಗಢ ಗೌರ್ಮೆಂಟ್. ಅದಾದ ನಂತರ ಆಬ್ಜೆಕ್ಟಿವ್ ಅನ್ನು ನೋಡಿದ್ವಿ. ಅದಾದಮೇಲೆ ಫಂಡನ್ನು ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳಿ ನೋಡಿದ್ವಿ. ನಂತರ ಅಲೋಕೇಟೆಡ್ ಫಂಡ್ನ ವಿಚಾರವಾಗಿ ಸುಮಾರು 5,756 ಕೋಟಿಯಷ್ಟು ಹಣವನ್ನು ಈ ಒಂದು ಯೋಜನೆಗೆ ಮೀಸಲಿಟ್ಟಿದ್ದಾರೆ. ನಂತರ ಯಾವ ರೀತಿ DBT ಆಗುತ್ತೆ ಅಂತ ಹೇಳಿದ್ರೆ, ಯಾವ ರೀತಿ ಇನ್ಸ್ಟಾಲ್ಮೆಂಟ್ ಪ್ರೋಸೆಸ್ ಅಂತ ಹೇಳಿದ್ರೆ, ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಹಣವನ್ನು ರೈತರ ಖಾತೆಗೆ 4 ಇನ್ಸ್ಟಾಲ್ಮೆಂಟ್ಗಳಲ್ಲಿ ತಲುಪಿಸ್ತಾರೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ನಲ್ಲಿ 1,500 ಕೋಟಿಯಷ್ಟು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳಿ 18 ಲಕ್ಷ ಫಾರ್ಮರ್ಸ್ಗೆ ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಇದರಲ್ಲಿ 80% ಆಫ್ ದೆಮ್ ಸ್ಮಾಲ್ ಮತ್ತು ಮಾರ್ಜಿನಲ್ ಫಾರ್ಮರ್ಸ್ ಇದ್ದಾರೆ. ಮತ್ತು ಈ ಸ್ಕೀಮ್ನ ಅಡಿಯಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಯಾವ್ಯಾವ ಕ್ರಾಪ್ಸ್ಗಳನ್ನ ಕವರ್ ಮಾಡ್ತಾರೆ ಅಂತ ಹೇಳಿದ್ರೆ ರಾಬಿ ಕ್ರಾಪ್ಸ್ಗಳಾದಂಥ ಮೆಕ್ಕೆಜೋಳ, ಭತ್ತ, ಕಬ್ಬು, ಈ 3 ಬೆಳೆಗಳನ್ನು, ಮೇಸ್, ಪ್ಯಾಡಿ, ಶುಗರ್ ಕೇನ್, ಈ 3 ಬೆಳೆಗಳನ್ನು ಈ ಒಂದು ಕಿಸಾನ್ ನ್ಯಾಯ ಯೋಜನೆ ಕೆಳಗಡೆ ಕವರ್ ಮಾಡ್ತಾರೆ. ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಯಾವ ರೀತಿಯಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ 10,000 ರೂಪಾಯಿಗಳಷ್ಟು ಪ್ರತಿ ಎಕರೆಗೆ ರೈಸ್ ಮತ್ತು ಮೇಸ್ ಫಾರ್ಮರ್ಸ್ಗಳಿಗೆ ನೀಡ್ತಾರೆ ಮತ್ತು 13,000 ರೂಪಾಯಿಯಷ್ಟು ಪ್ರತಿ ಎಕರೆಗೆ ಶುಗರ್ ಕೇನ್ ಫಾರ್ಮರ್ಸ್ಗಳಿಗೆ ನೀಡ್ತಾರೆ. ಈ ರೀತಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರನ್ನು ಅವರ ಖಾತೆಗಳಿಗೆ ಹಣ ಸಂದಾಯ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ರೈತರಿಗೆ ಹಣಕಾಸಿನ ನೆರವು ಅವರ ಆದಾಯವನ್ನು ಹೆಚ್ಚಿಸುತ್ತೆ. ಇದರ ಜೊತೆಗೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಕೂಡ ಹೆಚ್ಚಳವಾಗುತ್ತೆ, ಬೇಡಿಕೆ ಕೂಡ ಹೆಚ್ಚಳವಾಗುತ್ತೆ. ಇದು ಆ ರಾಜ್ಯದ, ಛತ್ತೀಸ್ಗಢ ರಾಜ್ಯದ ಆರ್ಥಿಕತೆಯಲ್ಲಿ ಹೆಚ್ಚಳಕ್ಕೆ ಕಾರಣವಾಗಬಹುದು ಅಂತ ಹೇಳಿ ಹೇಳ್ತಾರೆ. ನಂತರ ಈ ಒಂದು ಸ್ಕೀಮ್ನ ಒಂದೇ ಒಂದು ಕ್ರಿಟಿಸಿಸಮ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈ ಸ್ಕೀಮ್ನ ಕೆಳಗಡೆ ಕವರ್ ಆಗಿರುವಂಥದ್ದು 18ರಿಂದ 19 ಲಕ್ಷದಷ್ಟು ರೈತರು. ಆದರೆ ಆ ಒಂದು ರಾಜ್ಯದಲ್ಲಿ, ಛತ್ತೀಸ್ಗಢ ರಾಜ್ಯದಲ್ಲಿ ಇರುವಂಥದ್ದು ಟೋಟಲ್ ಆಗಿ 30 ಲಕ್ಷ ರೈತರು, ಅಂದರೆ 10ರಿಂದ 12 ಲಕ್ಷದಷ್ಟು ರೈತರು ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಯಾವುದೇ ರೀತಿಯಾದಂಥ ಬೆನಿಫಿಟ್ನ ಪಡೆಯೋದಿಲ್ಲ. ಅದರಿಂದಾಗಿ ಇಲ್ಲಿ ಅತಿ ಹೆಚ್ಚು ಎಕ್ಸ್ಕ್ಲೂಷನ್ ಇರೋದ್ರಿಂದ ಇದೊಂದು ಕ್ರಿಟಿಸಿಸಮ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇಷ್ಟು ಪಾಯಿಂಟ್ಸ್ಗಳು ಈ ಒಂದು ಸ್ಕೀಮ್, ಕಿಸಾನ್ ನ್ಯಾಯ ಯೋಜನೆ ಸ್ಕೀಮ್ನ ಹೈಲೈಟ್ ಪಾಯಿಂಟ್ಸ್ಗಳಾಗಿದ್ದಾವೆ. ಮೊದಲನೇದಾಗಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಯಾವ ಗೌರ್ಮೆಂಟ್ ಈ ಒಂದು ಸ್ಕೀಮ್ನ ಲಾಂಚ್ ಮಾಡಿದ್ದು ಅಂತ ಹೇಳಿದ್ರೆ ಛತ್ತೀಸ್ಗಢ ಗೌರ್ಮೆಂಟ್ ಆಗಿದೆ. ಇದೊಂದು DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗಿದೆ. ಇದರ ಮುಖಾಂತರವಾಗಿ ರೈತರ ಖಾತೆಗಳಿಗೆ ಹಣವನ್ನು ಸಂದಾಯ ಮಾಡ್ತಾರೆ. ರೈಸ್ ಮತ್ತು ಮೇಸ್ ಫಾರ್ಮರ್ಸ್ಗಳಿಗೆ ಪ್ರತಿ ಎಕರೆಗೆ 10,000ವನ್ನು ಕೊಟ್ಟರೆ ಶುಗರ್ ಕೇನ್ ಫಾರ್ಮರ್ಸ್ಗಳಿಗೆ ಪ್ರತಿ ಎಕರೆಗೆ 13,000 ರೂಪಾಯಿಗಳಷ್ಟನ್ನು ಹಣವನ್ನು ಸಂದಾಯ ಮಾಡ್ತಾರೆ. ನಂತರ ಛತ್ತೀಸ್ಗಢ ಗೌರ್ಮೆಂಟ್ ಈ ಒಂದು ಸ್ಕೀಮ್ಗೋಸ್ಕರ 5,756 ಕೋಟಿಯನ್ನು ಮೀಸಲಿಟ್ಟಿದೆ. ಆದ್ದರಿಂದಾಗಿ ಭಾರತ ದೇಶದಲ್ಲಿ ಇದೇ ಮೊದಲನೇ ಸ್ಟೇಟ್ ಆಗಿದೆ ಇಷ್ಟೊಂದು ಅಮೌಂಟನ್ನು ಫೈನಾನ್ಷಿಯಲ್ ರಿಲೀಫ್ ಮುಖಾಂತರವಾಗಿ ರೈತರಿಗೆ ನೀಡುವಂಥ ಸ್ಕೀಮ್ನ ತಂದಿರುವಂಥದ್ದು. ಅದರಿಂದಾಗಿ ಈ ಒಂದು ಸ್ಕೀಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಒಂದು ಕಡೆ ನೋಟ್ಸ್ನ ಮಾಡಿಟ್ಕೊಂಡಿರಿ. ಇದು ನಿಮಗೆ ಪ್ಲೀಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗಿದ್ದಾರೆ. ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ 10 ಡೆಲ್ಲಿ ಎಡಿಷನ್ನಲ್ಲಿ ಅಪಿಯರ್ ಆಗಿದೆ. ಈ ಒಂದು ಆರ್ಟಿಕಲ್ನಲ್ಲಿ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅಂದರೆ ಅಂಗವೈಕಲ್ಯ ಹೊಂದಿರುವಂಥ ವ್ಯಕ್ತಿಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಲಾಕ್ಡೌನ್ನಿಂದಾಗಿ ಅಂಗವೈಕಲ್ಯ ಹೊಂದಿರುವಂಥ ವ್ಯಕ್ತಿಗಳ ಮೇಲೆ ಕೆಟ್ಟದಾದ ಪರಿಣಾಮ ಬೀರ್ತಾ ಇದೆ ಲಾಕ್ಡೌನ್ ಅನ್ನುವಂಥದ್ದು ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ NCPEDP ಅಂತ ಹೇಳಿದ್ರೆ ನ್ಯಾಷನಲ್ ಸೆಂಟರ್ ಫಾರ್ ಪ್ರಮೋಷನ್ ಆಫ್ ಎಂಪ್ಲಾಯ್ಮೆಂಟ್ ಫಾರ್ ಡಿಸೇಬಲ್ಡ್ ಪೀಪಲ್, ಈ ಒಂದು ಸಂಸ್ಥೆ ಈಗ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ಈ ಒಂದು ರಿಪೋರ್ಟ್ನಲ್ಲಿ ಮೆನ್ಷನ್ ಆಗಿರುವಂಥ ಹೈಲೈಟ್ ಪಾಯಿಂಟ್ಸ್ಗಳನ್ನ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಚರ್ಚೆ ಮಾಡಿದ್ದಾರೆ. ಈಗ ಈ ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಮೆನ್ಷನ್ ಆಗಿರುವಂಥ ಹೈಲೈಟ್ ಪಾಯಿಂಟ್ಸ್ಗಳನ್ನ ನೀವು GS2 ಕೆಳಗಡೆ ಬರುವಂಥ ವೆಲ್ಫೇರ್ ಸ್ಕೀಮ್ಸ್, ಲಾಸ್ ಆ್ಯಂಡ್ ಪಾಲಿಸೀಸ್ ಫಾರ್ ದ ವಲ್ನರಬಲ್ ಸೆಕ್ಷನ್ಸ್, ಈ ಒಂದು ಸೆಕ್ಷನ್ನ ಕೆಳಗಡೆ ನೀವು ನೋಟ್ಸ್ನ ಮಾಡ್ಕೊಬೋದು.
ಮೊದಲನೇದಾಗಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಮೆನ್ಷನ್ ಆಗಿರುವಂಥ ರಿಪೋರ್ಟ್ ಬಗ್ಗೆ ಚರ್ಚೆ ಮಾಡೋದಾದರೆ ನ್ಯಾಷನಲ್ ಸೆಂಟರ್ ಫಾರ್ ಪ್ರಮೋಷನ್ ಆಫ್ ಎಂಪ್ಲಾಯ್ಮೆಂಟ್ ಫಾರ್ ಡಿಸೇಬಲ್ಡ್ ಪೀಪಲ್ NCP-EDP ಈ ಒಂದು ಸಂಸ್ಥೆ ಈಗ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದೆ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅಂಗವೈಕಲ್ಯ ಹೊಂದಿರುವಂಥ ವ್ಯಕ್ತಿಗಳ ವಿಚಾರವಾಗಿ. ಆ ರಿಪೋರ್ಟ್ನ ಹೆಸರು ಏನು ಅಂತ ಹೇಳಿದ್ರೆ ಸ್ಟೇಟಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಇನ್ ಇಂಡಿಯಾ ಡ್ಯೂರಿಂಗ್ COVID-19 ಕ್ರೈಸಿಸ್ ಅಂತ ಹೇಳಿ. ಈ ಒಂದು ಪಾಯಿಂಟ್ನ ನೀವು ನೆನ್ಪಿಟ್ಕೊಂಡಿರಬೇಕು. ಈ ಒಂದು ರಿಪೋರ್ಟಿನ ಹೆಸರು ಮತ್ತು ಇದನ್ನು ರಿಲೀಸ್ ಮಾಡಿರೋದು ಯಾರು ಅಂತ ಹೇಳಿ. ಸ್ಟೇಟಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಇನ್ ಇಂಡಿಯಾ ಡ್ಯೂರಿಂಗ್ ದ COVID-19 ಕ್ರೈಸಿಸ್. ಈ ಒಂದು ರಿಪೋರ್ಟನ್ನು ಈಗ ರಿಲೀಸ್ ಮಾಡಿರುವಂಥದ್ದು NCP-EDP. ಇದರ ಫುಲ್ ಫಾರ್ಮ್ ನ್ಯಾಷನಲ್ ಸೆಂಟರ್ ಫಾರ್ ಪ್ರಮೋಷನ್ ಆಫ್ ಎಂಪ್ಲಾಯ್ಮೆಂಟ್ ಫಾರ್ ಡಿಸೇಬಲ್ಡ್ ಪೀಪಲ್. ಈ ಒಂದು ರಿಪೋರ್ಟ್ನ ಹೈಲೈಟ್ ಪಾಯಿಂಟ್ಸ್ ಏನು ಅಂತ ಹೇಳಿದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ COVID-19 ಕ್ರೈಸಿಸ್ ಇರುವಂತಹ ಸಂದರ್ಭದಲ್ಲಿ ಅಂಗವೈಕಲ್ಯ ಹೊಂದಿರುವಂತಹ ವ್ಯಕ್ತಿಗಳ ವಿಷಯವಾಗಿ ಅವರುಗಳಿಗೆ ಅಗತ್ಯ ವಸ್ತುಗಳು ಅವರ ಮನೆ ಬಾಗಿಲನ್ನು ತಲುಪದೇ ಇರುವಂಥದ್ದು ಮತ್ತು ಸರ್ಕಾರದ ಸಹಾಯವಾಣಿಗಳು ಕೆಲಸ ಮಾಡದೇ ಇರುವಂಥದ್ದು ಮತ್ತು ಸರ್ಕಾರದಿಂದ ಹಣಕಾಸಿನ ನೆರವು ಇಲ್ಲದೇ ಇರುವಂಥದ್ದು ಈ ರೀತಿಯಾದ ತೊಂದರೆಗಳನ್ನು ಡಿಸೇಬಲ್ಡ್ ಪೀಪಲ್ ಈ ಸಂದರ್ಭದಲ್ಲಿ COVID-19 ಕ್ರೈಸಿಸ್ ಇರುವಂತಹ ಸಂದರ್ಭದಲ್ಲಿ ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಒಂದು ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಇದರ ಕೆಳಗಡೆ ಬರುವಂಥ ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ. ಈ ಒಂದು ಡಿಪಾರ್ಟ್ಮೆಂಟ್ ಈ ಹಿಂದೆ ಕಂಪ್ರಿಹೆನ್ಸಿವ್ ಡಿಸಬಿಲಿಟಿ ಇನ್ಕ್ಲೂಸಿವ್ ಗೈಡ್ಲೈನ್ಸ್ ಅಂತ ಹೇಳಿ ಪ್ರತಿ ಸ್ಟೇಟ್ಗೂ ಮತ್ತು ಪ್ರತಿ ಯೂನಿಯನ್ ಟೆರಿಟರಿಗೂ ಡಿಸೇಬಲ್ಡ್ ಪೀಪಲ್ನ ಪ್ರೊಟೆಕ್ಟ್ ಮಾಡಬೇಕು ಈ ಸಂದರ್ಭದಲ್ಲಿ COVID-19 ಕ್ರೈಸಿಸ್ ಇರುವಂಥ ಈ ಒಂದು ಪ್ಯಾಂಡಮಿಕ್ ಇರುವಂಥ ಸಂದರ್ಭದಲ್ಲಿ ಅಂತ ಹೇಳಿ ತನ್ನದೇ ಆದಂಥ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ರಿಹೆನ್ಸಿವ್ ಡಿಸಬಿಲಿಟಿ ಇನ್ಕ್ಲೂಸಿವ್ ಗೈಡ್ಲೈನ್ಸ್ ಅಂತ ಹೇಳಿ ರಿಲೀಸ್ ಮಾಡಿರುತ್ತೆ. ಆದರೆ ಈಗ ಈ ರಿಪೋರ್ಟ್ನಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಲಾಕ್ಡೌನ್ ಸಮಯದಲ್ಲಿ ವಿಕಲಚೇತನರು ಅಥವಾ ಅಂಗವಿಕಲರು ಎದುರಿಸುತ್ತಿರುವಂಥ ಅನೇಕ ಸವಾಲುಗಳನ್ನು ಸರ್ಕಾರ ತನ್ನದೇ ಆದ ಗೈಡ್ಲೈನ್ಸ್ಗಳನ್ನ ಅಂದರೆ ನಿರ್ದೇಶನಗಳನ್ನು ಜಾರಿಗೊಳಿಸಿದ್ರೆ ಸಾಕಾಗ್ತಿತ್ತು ಅಥವಾ ಅದನ್ನು ನಿಭಾಯಿಸಿದ್ರೆ ಸಾಕಾಗ್ತಿತ್ತು. ಆದರೆ ಸರ್ಕಾರ ಇದರಲ್ಲಿ ವಿಫಲವಾಗಿದೆ ಅಂತ ಹೇಳಿ ಈ ವರದಿ ತಿಳಿಸಿದೆ. ನಂತರದಲ್ಲಿ ಈ ಒಂದು ರಿಪೋರ್ಟ್ನ ಮತ್ತೊಂದು ಹೈಲೈಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಈ ವರದಿಯಲ್ಲಿ ಅಪ್ರಾಕ್ಸಿಮೇಟ್ಲಿ 1067 ಮೆಂಬರ್ಸ್ನ ಸರ್ವೆ ಮಾಡಿದ್ದಾರೆ. ಅದರಲ್ಲಿ ಅಪ್ರಾಕ್ಸಿಮೇಟ್ಲಿ 73% ಮೇಲ್ ಇದ್ದಾರೆ, 27% ಫೀಮೇಲ್ ಇದ್ದಾರೆ. ಅವರುಗಳೆಲ್ಲರೂ ಕೂಡ ಅಂಗವೈಕಲರು. ಇವರುಗಳಲ್ಲಿ 73% ಅಷ್ಟು ಏನು ಒಪಿನಿಯನ್ನ ತಿಳಿಸಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಹೆಚ್ಚು ಜನರು ಲಾಕ್ಡೌನ್ ಕಾರಣದಿಂದಾಗಿ ತೀವ್ರ ಸವಾಲುಗಳನ್ನು ಈ ಸಂದರ್ಭದಲ್ಲಿ ಎದುರಿಸ್ತಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಹೈಲೈಟ್ ಮಾಡುತ್ತೆ. ಅದಾದ ನಂತರ ಭಾರತದಾದ್ಯಂತ 201 ವಿಕಲಚೇತನರ ಇಂಟರ್ವ್ಯೂಗಳ ಸಬ್ ಸ್ಯಾಂಪಲ್ ಅನ್ನು ನಮಗೆ ನೋಡಿದಾಗ ತಿಳಿದು ಬರುತ್ತೆ. ಅದರಲ್ಲಿ 67% ಜನರಿಗೆ ಅಗತ್ಯ ವಸ್ತುಗಳಿಗೆ ಆಕ್ಸೆಸಿಬಿಲಿಟಿ ಇರೋದಿಲ್ಲ ಅಂತ ಹೇಳಿದ್ರೆ ಡೋರ್ ಸ್ಟೆಪ್ ಡೆಲಿವರಿ ಇರೋದಿಲ್ಲ 67% ಜನರಿಗೆ. ನಂತರದಲ್ಲಿ 22% ಜನರು ಏನು ಕನ್ಫರ್ಮ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರುಗಳಿಗೆ ಅಗತ್ಯ ವಸ್ತುಗಳು ಅಂದರೆ ಎಸೆನ್ಷಿಯಲ್ಸ್ಗಳಿಗೆ ಆಕ್ಸೆಸಿಬಿಲಿಟಿ ಇದೆ ಅಂತ ಹೇಳಿ ಕನ್ಫರ್ಮ್ ಮಾಡ್ತಾರೆ. ನಂತರದಲ್ಲಿ 48% ಜನರು ಗೌರ್ಮೆಂಟ್ ಹೆಲ್ಪ್ ಲೈನ್ಗಳಿಗೆ ಆಕ್ಸೆಸಿಬಿಲಿಟಿ ಇಲ್ಲ ಅಂತ ಹೇಳ್ತಾರೆ. ಮತ್ತು 63% ಅಷ್ಟು ಜನರು ಈ ಒಂದು ಇಂಟರ್ವ್ಯೂ ಸಬ್ ಸ್ಯಾಂಪಲ್ನಲ್ಲಿ ಏನು ತಿಳಿಸ್ತಾರೆ ಅಂತ ಹೇಳಿದ್ರೆ ಅವರು ಈವರೆಗೂ ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಗೌರ್ಮೆಂಟಿಂದ ಪಡ್ಕೊಂಡಿಲ್ಲ ಅಂದರೆ ಫೈನಾನ್ಸ್ ಮಿನಿಸ್ಟ್ರಿ ಅನೌನ್ಸ್ ಮಾಡಿದಂಥ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ಗೆ ಪಾತ್ರರಾಗಿಲ್ಲ ಅಂತ ಹೇಳಿ 63% ಅಷ್ಟು ಜನರು ಒಪಿನಿಯನ್ ತಿಳಿಸಿದ್ದಾರೆ. ಮುಂದುವರೆದು ಈ ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಹೇಳ್ತಾರೆ ಮನೆ ಬಾಗಿಲಿನವರೆಗೆ ಅಗತ್ಯ ವಸ್ತುಗಳ ತಲುಪುವಿಕೆ ವಿಚಾರವಾಗಿ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಹೆಲ್ಪ್ಲೈನ್ಗಳಿಗೆ ಆಕ್ಸೆಸಿಬಿಲಿಟಿ ವಿಚಾರವಾಗಿ ಅಥವಾ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ವಿಚಾರವಾಗಿ ಈ ಎಲ್ಲ ವಿಚಾರಗಳನ್ನ ನಾವು ಸಾಲ್ವ್ ಮಾಡಬಹುದಾಗಿತ್ತು. ಕಂಪ್ರಿಹೆನ್ಸಿವ್ ಡಿಸಬಿಲಿಟಿ ಇನ್ಕ್ಲೂಸಿವ್ ಗೈಡ್ಲೈನ್ಸ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಈ ಒಂದು ಡಿಪಾರ್ಟ್ಮೆಂಟ್ ರಿಲೀಸ್ ಮಾಡಿದಂಥ ಸೆಂಟ್ರಲ್ ಗೌರ್ಮೆಂಟ್ ರಿಲೀಸ್ ಮಾಡಿದಂಥ ಕಂಪ್ರಿಹೆನ್ಸಿವ್ ಡಿಸಬಿಲಿಟಿ ಇನ್ಕ್ಲೂಸಿವ್ ಗೈಡ್ಲೈನ್ಸ್ ಈ ಗೈಡ್ಲೈನ್ಸ್ಗಳನ್ನು ದೇಶದಾದ್ಯಂತ ಯೂನಿಫಾರ್ಮ್ ಲೆವೆಲ್ನಲ್ಲಿ ಅಂದರೆ ಏಕರೂಪದಲ್ಲಿ ದೇಶದಾದ್ಯಂತ ಇಂಪ್ಲಿಮೆಂಟೇಷನ್ ಮಾಡಿದ್ದೇ ಆದಂಥ ಸಂದರ್ಭದಲ್ಲಿ ಜಾರಿಗೊಳಿಸಿದ್ದೇ ಆದಂಥ ಸಂದರ್ಭದಲ್ಲಿ ನಾವು ಈ 3 ಪ್ರಾಬ್ಲಮ್ಸ್ಗಳನ್ನು ಕೂಡ ಸಾಲ್ವ್ ಮಾಡ್ಬೋದಾಗಿತ್ತು, ಈ ಇಶ್ಯೂಗಳನ್ನು ಫೇಸ್ ಮಾಡ್ಬೋದಾಗಿತ್ತು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ನಂತರದಲ್ಲಿ ಇನ್ನೊಂದು ಹೈಲೈಟ್ ಪಾಯಿಂಟ್ NCP-EDP ರಿಪೋರ್ಟ್ದು ಏನು ಅಂತ ಹೇಳಿದ್ರೆ ಕೆಲವೊಂದು ರಾಜ್ಯಗಳು ಕೇರಳ, ತಮಿಳುನಾಡು, ನಾಗಾಲ್ಯಾಂಡ್ ಮತ್ತು ಅಸ್ಸಾಂ ಈ ರಾಜ್ಯಗಳು ಸೇರಿದಂತೆ ಕೆಲವು ರಾಜ್ಯಗಳು ವಿಕಲಚೇತನರಿಗೆ ಉತ್ತಮ ಬೆಂಬಲವನ್ನು ನೀಡ್ತಾ ಇದೆ ಅಂತ ಹೇಳಿ NCP-EDP ರಿಪೋರ್ಟ್ನಲ್ಲಿ ಮೆನ್ಷನ್ ಆಗಿದೆ. ಇಷ್ಟು ಪಾಯಿಂಟ್ಗಳು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ಸಮ್ಮರಿ ಆಗಿದೆ. ನಂತರದಲ್ಲಿ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಈ ಒಂದು ಟಾಪಿಕ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ. ಈ ಹಿನ್ನೆಲೆಯಲ್ಲಿ ನಮಗೆ NCP-EDP ಅಂದರೆ ನ್ಯಾಷನಲ್ ಸೆಂಟರ್ ಫಾರ್ ಪ್ರಮೋಷನ್ ಆಫ್ ಎಂಪ್ಲಾಯ್ಮೆಂಟ್ ಫಾರ್ ಡಿಸೇಬಲ್ಡ್ ಪೀಪಲ್ ಈ ಒಂದು ಸಂಸ್ಥೆ ಈಗ ರಿಲೀಸ್ ಮಾಡಿರುವಂಥ ರಿಪೋರ್ಟ್ ಯಾವ ವಿಷಯವಾಗಿ ಅಂತ ಹೇಳಿದ್ರೆ ಸ್ಟೇಟಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಇನ್ ಇಂಡಿಯಾ ಡ್ಯೂರಿಂಗ್ ದ COVID-19 ಕ್ರೈಸಿಸ್ ಅಂತ ಹೇಳಿದ್ರೆ COVID-19 ಬಿಕ್ಕಟ್ಟಿನ ಸಂದರ್ಭದಲ್ಲಿ ಭಾರತದಲ್ಲಿ ವಿಕಲಚೇತನರ ಸ್ಥಿತಿಗತಿ ಯಾವ ರೀತಿ ಇದೆ ಅಂತ ಹೇಳಿ ಈ ಒಂದು ರಿಪೋರ್ಟನ್ನು ತಂದಿದ್ದಾರೆ. ಈ ಒಂದು ರಿಪೋರ್ಟ್ನ ಹೈಲೈಟ್ ಪಾಯಿಂಟ್ಸ್ಗಳು ನಮಗೆ ಮೇನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ರಿಪೋರ್ಟ್ ಯಾವುದರ ಮೇಲೆ ಇದೆ ಮತ್ತು ಯಾರು ರಿಲೀಸ್ ಮಾಡಿದ್ದು ಅನ್ನುವಂಥದ್ದು ನಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಈ ಒಂದು ಆರ್ಟಿಕಲ್ನ ಸಮ್ಮರಿ ಆಗಿದೆ. ನೀವು ಈ ಎಲ್ಲ ಪಾಯಿಂಟ್ಸ್ಗಳನ್ನ ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಂಡಿರಿ. ಇದು ನಿಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ಸ್ಗಳಲ್ಲಿ ತುಂಬ ಹೆಲ್ಪ್ ಆಗುತ್ತೆ.
ಈಗ ನಾವು ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗಿದ್ರೆ ಈ ಒಂದು ಆರ್ಟಿಕಲ್ ಡೆಲ್ಲಿ ಎಡಿಷನ್ ನಲ್ಲಿ ಪೇಜ್ ನಂಬರ್ 9ರಲ್ಲಿ ಅಪಿಯರ್ ಆಗಿದೆ. ಈ ಆರ್ಟಿಕಲ್ ನಲ್ಲಿ ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈಗ 15th ಫೈನಾನ್ಸ್ ಕಮಿಷನ್ ಕೋವಿಡ್-19 ಇರುವಂತಹ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಗ್ರೋತ್ ಮತ್ತು ಎಕಾನಮಿ ವಿಚಾರವಾಗಿ ಕೆಲವೊಂದು ಅಬ್ಸರ್ವೇಷನ್ಸ್ಗಳನ್ನು ಮತ್ತು ಪ್ರಿಡಿಕ್ಷನ್ ಮಾಡಿದೆ. ಈ ವಿಚಾರವಾಗಿ ಈ ಒಂದು ಆರ್ಟಿಕಲ್ ನಲ್ಲಿ ಚರ್ಚೆ ಮಾಡ್ತಿದ್ದಾರೆ. ಅದರಿಂದಾಗಿ ಈ ಒಂದು ಆರ್ಟಿಕಲ್ ನೀವು ಸಿಲೆಬಸ್ GS2 ಕೆಳಗಡೆ ಬರುವಂಥ ಇಂಡಿಯನ್ ಪೊಲಿಟಿ, ಇಶ್ಯೂಸ್ ರಿಲೇಟಿಂಗ್ ಟು ಡೆವಲ್ಯೂಷನ್ ಆಫ್ ಫೈನಾನ್ಸಸ್ ಟು ದ ಲೋಕಲ್ ಲೆವೆಲ್ಸ್ ಮತ್ತು GS3 ಕೆಳಗಡೆ ಬರುವಂಥ ಮತ್ತೊಂದು ಟಾಪಿಕ್ ಇಂಡಿಯನ್ ಎಕನಾಮಿ ಆ್ಯಂಡ್ ಇಶ್ಯೂಸ್ ರಿಲೇಟಿಂಗ್ ಟು ಪ್ಲಾನಿಂಗ್ ಆರ್ ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಎಂಪ್ಲಾಯ್ಮೆಂಟ್, ಈ ವಿಚಾರದ ಕೆಳಗಡೆ ನೀವು ನೋಟ್ಸ್ನ ಮಾಡ್ಕೊಬೋದು. ಮೊದಲನೇದಾಗಿ 15th ಫೈನಾನ್ಸ್ ಕಮಿಷನ್ ವಿಚಾರವಾಗಿ ಚರ್ಚೆ ಮಾಡೋಣ. ಅದಾದ ನಂತರ ನ್ಯೂಸ್ ಪೇಪರ್ ಆರ್ಟಿಕಲ್ ಸಮ್ಮರಿಯನ್ನು ಚರ್ಚೆ ಮಾಡೋಣ. ಫೈನಾನ್ಸ್ ಕಮಿಷನ್ ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿದೆ. ಇದನ್ನು ಪ್ರೆಸಿಡೆಂಟ್ ರವರು ಆರ್ಟಿಕಲ್ 280 ಕೆಳಗಡೆ ಹಣಕಾಸು ಆಯೋಗ ಫೈನಾನ್ಸ್ ಕಮಿಷನ್ ಅಂತ ಹೇಳಿ ರಚನೆ ಮಾಡ್ತಾರೆ. ಫೈನಾನ್ಸ್ ಕಮಿಷನ್ ರಚಿಸುವಂತ ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ, ಸೆಂಟರ್ ಮತ್ತು ಸ್ಟೇಟ್ಸ್ಗಳ ನಡುವೆ ಅಥವಾ ಸ್ಟೇಟ್ಗಳ ನಡುವೆ ತೆರಿಗೆ ಆದಾಯವನ್ನ ಯಾವ ರೀತಿ ವಿತರಿಸಬೇಕು ಅಂತ ಹೇಳಿ ಹಣಕಾಸು ಆಯೋಗ ತೀರ್ಮಾನ ಮಾಡುತ್ತೆ. ನಂತರದಲ್ಲಿ ಫೈನಾನ್ಸ್ ಕಮಿಷನ್ ಇನ್ನೊಂದು ಡಿಸ್ಟಿಂಕ್ಟಿವ್ ಫೀಚರ್ ಏನು ಅಂತ ಹೇಳಿದ್ರೆ, ವರ್ಟಿಕಲ್ ಇಂಬ್ಯಾಲೆನ್ಸ್ ಇದ್ದಂಥ ಸಂದರ್ಭದಲ್ಲಿ, ಅಂದ್ರೆ ಟ್ಯಾಕ್ಸೇಷನ್ ಪವರ್ಗೂ ಮತ್ತು ಎಕ್ಸ್ಪೆಂಡಿಚರ್ ರೆಸ್ಪಾನ್ಸಿಬಿಲಿಟಿಗೂ ಇವುಗಳ ಮಧ್ಯೆ ಏನಾದರೂ ವರ್ಟಿಕಲ್ ಇಂಬ್ಯಾಲೆನ್ಸ್ ಕಂಡು ಹಿಡಿದಂತ ಸಂದರ್ಭದಲ್ಲಿ ಫೈನಾನ್ಸ್ ಕಮಿಷನ್ ಈ ಒಂದು ಇಂಬ್ಯಾಲೆನ್ಸ್ ಅನ್ನು ತೆಗೆದು ಹಾಕೋದಕ್ಕೆ ಪ್ರಯತ್ನ ಮಾಡುತ್ತೆ. ಇದು ಮೊದಲನೇ ಡಿಸ್ಟಿಂಕ್ಟಿವ್ ಫೀಚರ್. ಆದರೆ ಇನ್ನೊಂದು ಡಿಸ್ಟಿಂಕ್ಟಿವ್ ಫೀಚರ್ ಏನು ಅಂತ ಹೇಳಿದ್ರೆ, ಪಬ್ಲಿಕ್ ಸರ್ವಿಸಸ್ಗಳಲ್ಲಿ ಅಂದರೆ ಸಾರ್ವಜನಿಕ ಸೇವೆಗಳಲ್ಲಿ ಯಾವುದೇ ರೀತಿಯಂಥ ಈಕ್ವಲೈಸೇಷನ್ ಸಮೀಕರಣ ಒಳಗೊಳ್ಳಬೇಕು ಅಂತ ಹೇಳಿದ್ರೆ ಫೈನಾನ್ಸ್ ಕಮಿಷನ್ ತನ್ನ ನಿರ್ದೇಶನಗಳನ್ನು ಜಾರಿಗೊಳಿಸುತ್ತೆ. ಮೊದಲನೇ ಡಿಸ್ಟಿಂಕ್ಟಿವ್ ಫೀಚರ್ ಬಗ್ಗೆ ಹೇಳೋದಾದರೆ, ವರ್ಟಿಕಲ್ ಇಂಬ್ಯಾಲೆನ್ಸ್ ಇದ್ದಂಥ ಸಂದರ್ಭದಲ್ಲಿ ಟ್ಯಾಕ್ಸೇಷನ್ ಪವರ್ಗೂ ಮತ್ತು ಎಕ್ಸ್ಪೆಂಡಿಚರ್ಗೂ ವರ್ಟಿಕಲ್ ಇಂಬ್ಯಾಲೆನ್ಸ್ ಇದ್ದರೆ ಅದನ್ನು ಸಾಲ್ವ್ ಮಾಡುತ್ತೆ. ನಂತರದಲ್ಲಿ ಈಕ್ವಲೈಸೇಷನ್ ಆಫ್ ಪಬ್ಲಿಕ್ ಸರ್ವಿಸಸ್ ಅಂತ ಹೇಳಿದ್ರೆ ಸ್ಟೇಟ್ಗಳ ವಿಚಾರವಾಗಿ ಪ್ರತಿ ಸ್ಟೇಟ್ನಲ್ಲೂ ಪಬ್ಲಿಕ್ ಸರ್ವಿಸಸ್ಗಳನ್ನ ಈಕ್ವಲೈಸೇಷನ್ ಅಂದರೆ ಸಮೀಕರಣ ಮಾಡುತ್ತೆ ಅಂತಲೇ ಹೇಳ್ಬೋದು. ಇವೆರಡು ಡಿಸ್ಟಿಂಕ್ಟ್ ಫೀಚರ್ ಆಗಿದೆ. ನಂತರದಲ್ಲಿ ಹಣಕಾಸು ಆಯೋಗ ಫೈನಾನ್ಸ್ ಕಮಿಷನ್ ಎಸ್ಟಾಬ್ಲಿಷ್ ಆಗುವಂಥದ್ದು ಸಂವಿಧಾನದ 280ನೇ ವಿಧಿಯನ್ವಯ ಅಂತ ಹೇಳಿದ್ರೆ 280ನೇ ಆರ್ಟಿಕಲ್ ಕೆಳಗಡೆ ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈ ಒಂದು ಕಮಿಷನ್ ಅನ್ನ ರಚನೆ ಮಾಡ್ತಾರೆ. ಇಷ್ಟು ಪಾಯಿಂಟ್ಸ್ಗಳು ಫೈನಾನ್ಸ್ ಕಮಿಷನ್ನ ವಿಚಾರವಾಗಿ ಬೇಸಿಕ್ಸ್ ಪಾಯಿಂಟ್ಗಳಾಗಿದ್ದಾವೆ. ನಂತರದಲ್ಲಿ ಈ ಒಂದು ವಿಷಯವಾಗಿ ನೀವು ಲಕ್ಷ್ಮೀಕಾಂತ್ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿದ್ರೆ ಇನ್ನೂ ಡೀಪಾಗಿ ಅಂಡರ್ಸ್ಟ್ಯಾಂಡಿಂಗನ್ನು ಪಡ್ಕೊಬೋದು. ನಂತರದಲ್ಲಿ ಪರ್ಟಿಕ್ಯುಲರ್ ಆಗಿ 15th ಫೈನಾನ್ಸ್ ಕಮಿಷನ್ ವಿಚಾರವಾಗಿ ಮಾತನಾಡೋದಾದರೆ, 15th ಫೈನಾನ್ಸ್ ಕಮಿಷನ್ನ ಕಾನ್ಸ್ಟಿಟ್ಯೂಟ್ ಮಾಡಿರುವಂಥದ್ದು ನವೆಂಬರ್ 2017ರಂದು. ಯಾಕೆ ಇದನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ತೆರಿಗೆ ಹಂಚಿಕೆ ಬಗ್ಗೆ ರಾಜ್ಯಗಳ ನಡುವೆ ಆಗಿರ್ಬೋದು ಅಥವಾ ಸ್ಟೇಟ್ ಮತ್ತು ಯೂನಿಯನ್ಗಳ ನಡುವೆ ಯಾವ ರೀತಿ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್, ತೆರಿಗೆ ಹಂಚಿಕೆ ಯಾವ ರೀತಿ ಆಗಬೇಕು ಅನ್ನೋದನ್ನು ಡಿಸೈಡ್ ಮಾಡೋದಕ್ಕೋಸ್ಕರ 15th ಫೈನಾನ್ಸ್ ಕಮಿಷನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ ನವೆಂಬರ್ 2017ರಂದು. ಇದರ ಚೇರ್ಪರ್ಸನ್ ಯಾರು ಅಂತ ಹೇಳಿದ್ರೆ NK ಸಿಂಗ್. ಈ ಒಂದು 15th ಫೈನಾನ್ಸ್ ಕಮಿಷನ್ 2 ರಿಪೋರ್ಟ್ಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಮೊದಲನೇ ರಿಪೋರ್ಟ್ ರಿಕಮೆಂಡೇಶನ್ಸ್ ಆಗಿರುತ್ತೆ ಫೈನಾನ್ಷಿಯಲ್ ಇಯರ್ 2020 ಮತ್ತು 2021ರ ಪರವಾಗಿ. ಇದನ್ನು ಆಲ್ರೆಡಿ ಪಾರ್ಲಿಮೆಂಟಲ್ಲಿ ಟೇಬಲ್ ಮಾಡಲಾಗಿದೆ ಫೆಬ್ರವರಿ 1, 2020ರಂದು. ಇನ್ನೊಂದು ರಿಪೋರ್ಟ್ ರಿಕಮೆಂಡೇಶನ್ 2021 ಮತ್ತು 26ನೇ ಸಾಲಿನ ವಿಚಾರವಾಗಿ ರಿಕಮೆಂಡೇಶನ್ ಕೊಡಬೇಕಾಗುತ್ತೆ. ಇದರ ಬಗ್ಗೆ ಅಕ್ಟೋಬರ್ 30, 2020ರಂದು ಎರಡನೇ ರಿಪೋರ್ಟನ್ನು 15th ಫೈನಾನ್ಸ್ ಕಮಿಷನ್ ಸಬ್ಮಿಟ್ ಮಾಡೋದಿದೆ. ನಂತರದಲ್ಲಿ ಮೊದಲನೇ ರಿಪೋರ್ಟ್ ಈಗಾಗಲೇ 15th ಫೈನಾನ್ಸ್ ಕಮಿಷನ್ ಸಬ್ಮಿಟ್ ಮಾಡಿದೆ. ಇದನ್ನು ಪಾರ್ಲಿಮೆಂಟ್ನಲ್ಲಿ ಫೆಬ್ರವರಿ 1, 2020ರಲ್ಲಿ ಟೇಬಲ್ ಮಾಡಲಾಗಿದೆ. ಈ ಒಂದು ರಿಪೋರ್ಟ್ನ ಹೈಲೈಟ್ ಪಾಯಿಂಟ್ಸ್ಗಳು ನಮ್ಮ ಮೈನ್ಸ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಮೊದಲನೇ ರಿಪೋರ್ಟ್ 15th ಫೈನಾನ್ಸ್ ಕಮಿಷನ್ನ ಮೊದಲನೇ ರಿಪೋರ್ಟ್ 2020 ಮತ್ತು 2021ನೇ ಫಿಸ್ಕಲ್ ಇಯರ್ನ ಸಲುವಾಗಿ ರಿಲೀಸ್ ಮಾಡಿದಂತಾಗಿದೆ. ಈ ರಿಪೋರ್ಟ್ನ ಮೊದಲನೇ ಹೈಲೈಟ್ನ ನೋಡೋದಾದರೆ, ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಅಂದರೆ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ಯಾವ ರೀತಿಯಲ್ಲಿ ಆಗುತ್ತೆ ಇನ್ನು ಮುಂದೆ ಅಂತ ಹೇಳಿದ್ರೆ, ಈಗ 1% ರೆಡ್ಯೂಸ್ ಮಾಡಿದ್ದಾರೆ. ಮುಂಚೆ 42% ಟೋಟಲನ್ನು ರಾಜ್ಯಗಳಿಗೆ ತೆರಿಗೆ ವಿಚಾರವಾಗಿ ಹಂಚಿಕೆ ಮಾಡ್ತಾಯಿದ್ರು. ಆದರೆ ಇದನ್ನು 41%ಗೆ ಇಳಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈಗ ಜಮ್ಮು ಕಾಶ್ಮೀರ ಹೊಸ ಕೇಂದ್ರಾಡಳಿತ ಪ್ರದೇಶ ಆಗಿ ಹೊರಹೊಮ್ಮಿದೆ, ಅಂದರೆ ಯೂನಿಯನ್ ಟೆರಿಟರಿಯಾಗಿ ಹೊರಹೊಮ್ಮಿದೆ ಮತ್ತು ಲಡಾಖ್ ಕೂಡ ಹೊರಹೊಮ್ಮಿದೆ ಇನ್ನೊಂದು ಯೂನಿಯನ್ ಟೆರಿಟರಿಯಾಗಿ. ಇವುಗಳಿಗೆ ಸಂಪನ್ಮೂಲಗಳನ್ನು ಒದಗಿಸುವಂಥ ಗುರಿಯನ್ನು ಹೊಂದ್ಕೊಂಡು ಹಿಂದೆ ಇದ್ದಂಥ 42% ಏನು ತೆರಿಗೆ ಹಂಚಿಕೆ ಮಾಡ್ತಾ ಇದ್ರು ರಾಜ್ಯಗಳಿಗೆ, ಅದನ್ನು ಈಗ 41%ಗೆ ಇಳಿಸಬೇಕು ಅಂತ ಹೇಳಿ 15th ಫೈನಾನ್ಸ್ ಕಮಿಷನ್ ತನ್ನ ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಿದೆ. ನಂತರದಲ್ಲಿ ತೆರಿಗೆ ಹಂಚಿಕೆ ಅಂದರೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಇವುಗಳನ್ನ ಯಾವ ರೀತಿ ಅಸೈನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಇನ್ಕಮ್ ಡಿಸ್ಟೆನ್ಸನ್ನು ನೋಡ್ತಾರೆ, ಪಾಪ್ಯುಲೇಷನ್ನ ಕನ್ಸಿಡ್ರೇಷನ್ಗೆ ತೊಗೊಳ್ತಾರೆ, ಏರಿಯಾ ಮತ್ತು ಫಾರೆಸ್ಟ್ ಮತ್ತು ಎಕಾಲಜಿ ಈ ವಿಷಯವಾಗಿಯೂ ಕೂಡ ಕನ್ಸಿಡ್ರೇಷನ್ಗೆ ತೊಗೊಳ್ತಾರೆ, ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ನ ಕನ್ಸಿಡ್ರೇಷನ್ಗೆ ತೊಗೊಳ್ತಾರೆ, ಕೊನೆಯದಾಗಿ ಟ್ಯಾಕ್ಸ್ ಎಫರ್ಟ್ನ ನೋಡ್ತಾರೆ. ಈ 6 ಕ್ರೈಟೀರಿಯಾಗಳ ಪರ್ಫಾರ್ಮೆನ್ಸ್ ಅಥವಾ ಇಂಪಾರ್ಟೆನ್ಸ್ಗಳ ಮೇಲೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಅಂದರೆ ರಾಜ್ಯಗಳಿಗೆ ತೆರಿಗೆ ಹಂಚಿಕೆಯ ವಿಚಾರವಾಗಿ ಅಸೈನ್ ಮಾಡ್ತಾರೆ. ಈ 6 ಕ್ರೈಟೀರಿಯಾಗಳನ್ನ ನೀವು ಚೆನ್ನಾಗಿ ನೆನಪಿಟ್ಕೊಂಡಿರಬೇಕು. ಮೊದಲನೇದು ಇನ್ಕಮ್ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಆದಾಯದ ಅಂತರ. ಇದಕ್ಕೆ 45% ಶೇರನ್ನು ಇದಕ್ಕೆ ಅಸೈನ್ ಮಾಡಿದ್ದಾರೆ. ನಂತರದಲ್ಲಿ ಬರುವಂಥದ್ದು ಪಾಪ್ಯುಲೇಷನ್, ಅದು ಕೂಡ 2011ರ
ಸೆನ್ಸಸ್ ಡೇಟಾದ ವಿಚಾರವಾಗಿ ಇದಕ್ಕೆ 15% ಅಸೈನ್ ಮಾಡಿದ್ದಾರೆ. ನಂತರ ಏರಿಯಾ ಅಂದರೆ ಪ್ರದೇಶ ಟೋಟಲ್ ಆಗಿ ಇದಕ್ಕೆ 15% ಮತ್ತೆ ಅಸೈನ್ ಮಾಡಿದ್ದಾರೆ. ಫಾರೆಸ್ಟ್ ಆ್ಯಂಡ್ ಎಕಾಲಜಿ ಅಂದರೆ ಅರಣ್ಯ ಮತ್ತು ಪರಿಸರ ಈ ವಿಚಾರವಾಗಿ 10% ಶೇರನ್ನು ಅಸೈನ್ ಮಾಡಿದ್ದಾರೆ. ನಂತರದಲ್ಲಿ ಬರುವಂಥದ್ದು ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಜನಸಂಖ್ಯಾ ಕಾರ್ಯಕ್ಷಮತೆ ಇದಕ್ಕೆ 12.5% ಶೇರನ್ನು ಅಸೈನ್ ಮಾಡಿದ್ದಾರೆ. ನಂತರದಲ್ಲಿ ಕೊನೆಯದಾಗಿ ಬರುವಂಥದ್ದು ಟ್ಯಾಕ್ಸ್ ಎಫರ್ಟ್ ಅಂದರೆ ತೆರಿಗೆ ಪ್ರಯತ್ನ ಇದಕ್ಕೆ 2.5% ಇಂಪಾರ್ಟೆನ್ಸ್ ಅಥವಾ ಶೇರನ್ನು ಅಸೈನ್ ಮಾಡಿದ್ದಾರೆ. ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರಬೇಕು. ಅದ ನಂತರ 2020 ಮತ್ತು 2021ನೇ ಸಾಲಿನಲ್ಲಿ ಯಾವ್ಯಾವ ವಿಷಯಗಳಿಗೆ ಗ್ರಾಂಟ್ಸ್ಗಳನ್ನು ಅಂದರೆ ಅನುದಾನವನ್ನು ಕೊಡ್ತಾರೆ ಅನ್ನೋದನ್ನು ನೋಡೋದಾದರೆ ರಾಜ್ಯಗಳಿಗೆ ಮೊದಲನೇದಾಗಿ ರೆವೆನ್ಯೂ ಡಿಫಿಸಿಯಟ್ ಗ್ರಾಂಟ್ಸ್ ಅಂದರೆ ಆದಾಯ ಕೊರತೆಗೆ ಅನುದಾನವನ್ನು ಕೊಡ್ತಾರೆ. ನಂತರದಲ್ಲಿ ಅನುದಾನವನ್ನು ಸ್ಥಳೀಯ ಸಂಸ್ಥೆಗಳಿಗೆ ಲೋಕಲ್ ಬಾಡೀಸ್ಗಳಿಗೆ ಕೊಡ್ತಾರೆ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ವಿಪತ್ತು ನಿರ್ವಹಣಾ ವಿಷಯವಾಗಿ ಕೂಡ ಅನುದಾನವನ್ನು ಕೊಡ್ತಾರೆ. ಇವು 15th ಫೈನಾನ್ಸ್ ಕಮಿಷನ್ ನೀಡುವಂತಹ ಗ್ರಾಂಟ್ಸ್ಗಳಾಗಿದ್ದಾವೆ ರಾಜ್ಯಗಳಿಗೆ. ನಂತರದಲ್ಲಿ ಈ ಒಂದು ಕಮಿಷನ್ ಏನನ್ನು ಪ್ರಪೋಸ್ ಮಾಡಿದೆ 15th ಫೈನಾನ್ಸ್ ಕಮಿಷನ್ ಏನನ್ನು ಪ್ರಪೋಸ್ ಮಾಡಿದೆ ಅಂತ ಹೇಳಿದರೆ ಸೆಕ್ಟರ್ ಸ್ಪೆಸಿಫಿಕ್ ಮತ್ತು ಪರ್ಫಾರ್ಮೆನ್ಸ್ ಬೇಸ್ಡ್ ಗ್ರಾಂಟ್ಸ್ಗಳನ್ನು ಕೊಡೋದಾಗಿ ಪ್ರಪೋಸ್ ಮಾಡಿದೆ. ನಂತರದಲ್ಲಿ 15th ಫೈನಾನ್ಸ್ ಕಮಿಷನ್ನ ಮತ್ತೊಂದು ಇಂಪಾರ್ಟೆಂಟ್ ರಿಕಮೆಂಡೇಶನ್ ಏನು ಅಂತ ಹೇಳಿದರೆ ನ್ಯಾಷನಲ್ ಮತ್ತು ನ್ಯಾಷನಲ್ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡ್ NDMF ಮತ್ತು SDMFಗಳನ್ನು ಕೂಡ ಸೆಟಪ್ ಮಾಡಬೇಕು ಮತ್ತು ಲೋಕಲ್ ಲೆವೆಲ್ ಮಿಟಿಗೇಷನ್ ಆ್ಯಕ್ಟಿವಿಟೀಸ್ಗಳನ್ನು ಪ್ರಮೋಟ್ ಮಾಡಬೇಕು. ಲೋಕಲ್ ಲೆವೆಲ್ನಲ್ಲೂ ಕೂಡ ಈ ಮಿಟಿಗೇಷನ್ ಆ್ಯಕ್ಟಿವಿಟೀಸ್ಗಳನ್ನ ಪ್ರಮೋಟ್ ಮಾಡಬೇಕು ಅಂತ ಹೇಳಿ ಈ NDMF ಮತ್ತು SDMFನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ಸೆಟ್ ಮಾಡಬೇಕು ಅಂತ ಹೇಳಿ 15th ಫೈನಾನ್ಸ್ ಕಮಿಷನ್ ರಿಕಮೆಂಡೇಶನ್ನ ಕೊಟ್ಟಿದೆ. ಮೊದಲನೇದಾಗಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ರಾಜ್ಯಗಳಿಗೆ ತೆರಿಗೆ ಹಂಚಿಕೆಯನ್ನು ಮುಂಚೆ ಇದ್ದಂಥ 42% ಈಗ 41%ಗೆ ಇಳಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಲಡಾಖ್ ಮತ್ತು ಜಮ್ಮು ಕಾಶ್ಮೀರಕ್ಕೆ ಸಂಪನ್ಮೂಲಗಳನ್ನು ಒದಗಿಸುವಂಥ ಪ್ರಯತ್ನ ಅಂದರೆ ಗುರಿಯನ್ನು ಹೊಂದ್ಕೊಂಡು. ನಂತರದಲ್ಲಿ ಹಂಚಿಕೆ ವಿಷಯವಾಗಿ ನಾನು ಮಾತನಾಡಿದೆ ಯಾವ ಕ್ರೈಟೀರಿಯಾಗಳನ್ನ ಫಾಲೋ ಮಾಡ್ತಾರೆ ಅಂತ ಇನ್ಕಮ್ ಡಿಸ್ಟೆನ್ಸ್ ಪಾಪ್ಯುಲೇಷನ್ ಏರಿಯಾ ಫಾರೆಸ್ಟ್ ಆ್ಯಂಡ್ ಎಕಾಲಜಿ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಮತ್ತು ಟ್ಯಾಕ್ಸ್ ಎಫರ್ಟ್ ಸ್ಟೇಟ್ಗಳ ವಿಚಾರವಾಗಿ ಈ ರೀತಿಯಾದಂಥ ಕ್ರೈಟೀರಿಯಾಗಳನ್ನ ಇಟ್ಕೊಂಡು ನಂತರದಲ್ಲಿ ರಾಜ್ಯಗಳಿಗೆ ತೆರಿಗೆಯನ್ನು ಹಂಚಿಕೆ ಮಾಡ್ತಾರೆ. ಅದಂತ ಯಾವ್ಯಾವ ವಿಷಯಗಳಿಗೆ ಅನುದಾನ ಮಾಡ್ತಾರೆ ಅಂತ ಹೇಳಿದೆ ಮತ್ತು ಕಮಿಷನ್ 15th ಫೈನಾನ್ಸ್ ಕಮಿಷನ್ ನ್ಯಾಷನಲ್ ಮತ್ತು ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡನ್ನು ಸೆಟಪ್ ಮಾಡಬೇಕು ಅಂತ ಹೇಳಿ ಕೂಡ ಪ್ರಪೋಸ್ ಮಾಡಿದೆ. ಇಷ್ಟು ಪಾಯಿಂಟ್ಸ್ಗಳು 15th ಫೈನಾನ್ಸ್ ಕಮಿಷನ್ನ ವಿಚಾರವಾಗಿ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ. ನಂತರದಲ್ಲಿ ಈಗ ನ್ಯೂಸ್ ಪೇಪರ್ ಆರ್ಟಿಕಲ್ನ ಸಮ್ಮರಿಗೆ ಹೋಗೋದಾದರೆ ಈ ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದರೆ 15th ಫೈನಾನ್ಸ್ ಕಮಿಷನ್ ಒಂದು ಕಮಿಟಿಯನ್ನು ರಚನೆ ಮಾಡಿರುತ್ತೆ ಫಿಸ್ಕಲ್ ಕನ್ಸಾಲಿಡೇಷನ್ ರೋಡ್ ಮ್ಯಾಪ್ನ ಮೇಲೆ. ಈ ಒಂದು ಕಮಿಟಿ ಈಗ ಏನು ಹೇಳ್ತಾ ಇದೆ ಅಂತ ಹೇಳಿದರೆ ಭಾರತದ ನಾಮಿನಲ್ GDP ಗ್ರೋತ್ 2020 ಮತ್ತು 2021ನೇ ಸಾಲಿಗೆ -6%ಇಂದ 1%ವರೆಗೆ ಬೆಳವಣಿಗೆ ಇರ್ಬೋದು ಅಂತ ಹೇಳಿ 15th ಫೈನಾನ್ಸ್ ಕಮಿಷನ್ನ ಕಮಿಟಿಯ ಅಂದರೆ ಫಿಸ್ಕಲ್ ಕನ್ಸಾಲಿಡೇಷನ್ ರೋಡ್ ಮ್ಯಾಪ್ ಅನ್ನುವಂಥ ಒಂದು ಕಮಿಟಿಯ ಮೆಂಬರ್ಸ್ಗಳು ಈಗ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಭಾರತದ GDP 2020 ಮತ್ತು 2021ನೇ ಸಾಲಿನಲ್ಲಿ -6%ಇಂದ 1%ವರೆಗೆ ಇರ್ಬೋದು ಅಂತ ಹೇಳಿ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ನಂತರದಲ್ಲಿ 15th ಫೈನಾನ್ಸ್ ಕಮಿಷನ್ನ ಚೇರ್ಪರ್ಸನ್ ಯಾರು ಅಂತ ನಾನು ಈಗಾಗಲೇ ಹೇಳಿದೆ NK ಸಿಂಗ್ ರವರು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಹೇಳ್ತಾರೆ COVID-19 ಪ್ಯಾಂಡಮಿಕ್ ಇರುವಂಥ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಎಕನಾಮಿ ವಿಷಯವಾಗಿ ಇರುವಂಥ ಅನ್ಸರ್ಟಿನಿಟಿ ಅದ ನಂತರ ಫಿಸ್ಕಲ್ ಪ್ರೆಷರ್ ಅಂತ ಹೇಳಿದ್ರೆ ಆರ್ಥಿಕತೆ ಮೇಲಿನ ಹಣಕಾಸಿನ ಒತ್ತಡಗಳು ಮತ್ತು ಇದರ ಜೊತೆಗೆ ಟ್ರೆಂಡ್ಗಳು ಎಕನಾಮಿ ವಿಷಯವಾಗಿ ಇರುವಂಥ ಟ್ರೆಂಡ್ಗಳು ಮತ್ತು ಎಕನಾಮಿಕ್ ರಿಕವರಿ ವಿಷಯವಾಗಿ ಹಲವಾರು ರೀತಿಯಲ್ಲಿ ಅನ್ಸರ್ಟಿನಿಟಿ ಇದೆ ಅಂತ ಹೇಳಿ 15th ಫೈನಾನ್ಸ್ ಕಮಿಷನ್ನ ಚೇರ್ಪರ್ಸನ್ ಆದಂಥ NK ಸಿಂಗ್ ರವರು ಹೇಳ್ತಾ ಇದ್ದಾರೆ. ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾದಂಥ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅವರು ಪ್ರಿಡಿಕ್ಷನ್ ಮಾಡ್ತಿರುವಂಥದ್ದು ನಾಮಿನಲ್ GDP ಅದೇ -6%ಇಂದ 1%ವರೆಗೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾಮಿನಲ್ GDPಯನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಸಂದರ್ಭದಲ್ಲಿ ಇನ್ಫ್ಲೇಷನ್ನ ಅಕೌಂಟ್ಗೆ ತಗೊಳೋದಿಲ್ಲ. ಆದ್ದರಿಂದಾಗಿ ನಾಮಿನಲ್ GDP ಯಾವಾಗಲೂ ರಿಯಲ್ GDPಗಿಂತ ಜಾಸ್ತಿ ಇರುತ್ತೆ. ಅಂದರೆ ನಮ್ಮ ದೇಶದ ರಿಯಲ್ GDP -6%ಇಂದ 1%ವರೆಗೆ ಏನು ಪ್ರಿಡಿಕ್ಟ್ ಮಾಡಿದರೆ ಅದಕ್ಕಿಂತ ಕಡಿಮೆ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ನಂತರದಲ್ಲಿ NK ಸಿಂಗ್ ಅವರ ಮತ್ತೊಂದು ಒಪಿನಿಯನ್ ಏನು ಅಂತ ಹೇಳಿದ್ರೆ ನಮ್ಮ ದೇಶ 8% ಗ್ರೋತ್ ರೇಂಜನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಡೆಪ್ತ್ ಟ್ರಾಜೆಕ್ಟರಿ ಅಂತ ಹೇಳಿದ್ರೆ ಸಾಲದ ವಿಷಯವಾಗಿ ನಮ್ಮ ಟ್ರಾಜೆಕ್ಟರಿ ಹಲವಾರು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ ಅಂತ ಹೇಳಿ ಒಪಿನಿಯನ್ ತಿಳಿಸ್ತಾ ಇದ್ದಾರೆ. ನಂತರದಲ್ಲಿ ಮುಂದುವರೆದು ಆತ್ಮನಿರ್ಭರ್ ಸ್ಟಿಮ್ಯುಲಸ್ ಪ್ಯಾಕೇಜ್ ಬಗ್ಗೆ ಮಾತನಾಡ್ತಾ NK ಸಿಂಗ್ ಅವರು ಹೇಳ್ತಾರೆ ಮೀಡಿಯಂ ಟರ್ಮ್ ನಲ್ಲಿ ಅಂದ್ರೆ ಮಧ್ಯಮ ಅವಧಿಯಲ್ಲಿ 8% ಗ್ರೋತ್ ನಾವು ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅದರ ಬಗ್ಗೆ ಈ ಒಂದು ಸ್ಟಿಮ್ಯುಲಸ್ ಪ್ಯಾಕೇಜ್ ಸಹಾಯ ಮಾಡುತ್ತೆ, ಸುಧಾರಣೆಯನ್ನು ತರೋದಕ್ಕೆ ಸಹಾಯ ಮಾಡುತ್ತೆ. ಆದರೆ ಪ್ರಸ್ತುತವಾಗಿ ಅಂದರೆ ಸದ್ಯದ ಸಂದರ್ಭದಲ್ಲಿ ಈ ಪ್ಯಾಕೇಜ್ನಿಂದಾಗಿ ಯಾವುದೇ ರೀತಿಯಾದಂಥ ಲಾಭಾಂಶ ಇಲ್ಲ ಅಂತ ಹೇಳಿ NK ಸಿಂಗ್ ರವರು ಒಪಿನಿಯನ್ನ ತಿಳಿಸ್ತಾ ಇದ್ದಾರೆ. ಇದರ ಜೊತೆಗೆ FRBM ಆ್ಯಕ್ಟ್ನ ಬಗ್ಗೆ ಮಾತನಾಡ್ತಾ ಅವರು ಹೇಳ್ತಾರೆ FRBM ಆ್ಯಕ್ಟ್ನ ಕೆಳಗಡೆ ಈ ಮುಂಚೆ 3% ಅಂದರೆ ಆ ಒಂದು ಸ್ಟೇಟ್ನ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ನಲ್ಲಿ 3% ಸಾಲವನ್ನು ಪಡ್ಕೊಬೋದಾಗಿತ್ತು. ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳೋದಾದರೆ ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದಿದೆ ಆದರೆ ನಮ್ಮ ಸ್ಟೇಟ್ನ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ 100 ಕೋಟಿ ಇದೆ ಅಂತ ಹೇಳಿ ಭಾವಿಸೋಣ. ಈ ಸಂದರ್ಭದಲ್ಲಿ
ಕೋವಿಡ್-19ಗಿಂತ ಮುಂಚೆ ಕೇವಲ ನಾವು 3% ಅಷ್ಟು ಅಂದರೆ 3 ಕೋಟಿ ಸಾಲವನ್ನು ಬಾರೋ ಮಾಡಬಹುದಾಗಿತ್ತು. ಆದರೆ ಕೋವಿಡ್-19 ನಂತರದಲ್ಲಿ ಈ ಒಂದು ಆತ್ಮನಿರ್ಭರ್ ಸ್ಕೀಮ್ನ ಲಾಂಚ್ ಮಾಡಿದ ನಂತರದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಅವರು ಹೇಳ್ತಾರೆ 5% ವರೆಗೂ ಸಾಲವನ್ನು ಬಾರೋ ಮಾಡಬಹುದು ಪ್ರತಿ ಸ್ಟೇಟ್ ಅಂತ ಹೇಳಿ. ಅಂದರೆ ಈ ಸಂದರ್ಭದಲ್ಲಿ ಕರ್ನಾಟಕ 100 ಕೋಟಿ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನ್ನು ಹೊಂದಿದಂಥ ಸಂದರ್ಭದಲ್ಲಿ 5 ಕೋಟಿಯಷ್ಟು ಸಾಲವನ್ನು ನಾವು ಪಡ್ಕೊಂಡು ನಮ್ಮ ಸ್ಟೇಟ್ಗೆ ತರಬಹುದು. ಈ ರೀತಿಯಾಗಿ ಸ್ಟೇಟ್ಗೆ ಇರುವಂಥ ಬಾರೋಯಿಂಗ್ ಪವರ್ನ ಇನ್ಕ್ರೀಸ್ ಮಾಡಿದಂಥದ್ದು ಒಳ್ಳೆಯದು ಅಂತ ಹೇಳಿ ಎನ್ ಕೆ ಸಿಂಗ್ ರವರು ಈ ಒಂದು ಆರ್ಟಿಕಲ್ನಲ್ಲಿ ತಮ್ಮ ಒಪಿನಿಯನ್ನ ತಿಳಿಸ್ತಾ ಇದ್ದಾರೆ. ಹಲವಾರು ಸ್ಟೇಟ್ಗಳು ಈ ಒಂದು FRBM ಆಕ್ಟ್ನ ಕೆಳಗಡೆ ಬಾರೋಯಿಂಗ್ ಪವರ್ ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿರುವಂಥದ್ದನ್ನ ಅಪೋಸ್ ಮಾಡಿದ್ರು, ಆಕ್ಷೇಪ ವ್ಯಕ್ತಪಡಿಸಿದ್ರು ಸಮೇತ ಇದು ರಾಜ್ಯಗಳಿಗೆ ಮುಂದಿನ ದಿನಗಳಲ್ಲಿ ಸಹಾಯವಾಗುತ್ತೆ ಅಂತ ಹೇಳಿ ಎನ್ ಕೆ ಸಿಂಗ್ ರವರು ಒಪಿನಿಯನ್ನ ತಿಳಿಸ್ತಾ ಇದ್ದಾರೆ. ನಂತರದಲ್ಲಿ ಮುಂದುವರೆದು ಕೋವಿಡ್-19 ವಿಷಯವಾಗಿ ಮಾತನಾಡ್ತಾ ಡಾಕ್ಟರ್ ಎನ್ ಕೆ ಸಿಂಗ್ ರವರು ಹೇಳ್ತಾರೆ, ಆರೋಗ್ಯ ಸಿಬ್ಬಂದಿಗಳ ಸಂಖ್ಯೆಯಲ್ಲಿ ಅಸಮಾನತೆ ಇದೆ ಅಂತ ಹೇಳಿದ್ರೆ ರಾಜ್ಯದಿಂದ ರಾಜ್ಯಕ್ಕೆ ಆರೋಗ್ಯ ಸಿಬ್ಬಂದಿಗಳ ಸಂಖ್ಯೆಯನ್ನು ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ವ್ಯಾಪಕವಾದ ಅಸಮಾನತೆ ಇದೆ. ಅದರಲ್ಲೂ ಕೂಡ ರೂರಲ್ ಬಿಹಾರ್ ಮತ್ತು ರೂರಲ್ ಜಾರ್ಖಂಡ್ ನೋಡಿದಂಥ ಸಂದರ್ಭದಲ್ಲಿ ಈ ಅಸಮಾನತೆ ಅತಿ ಹೆಚ್ಚು ಕಾಣುತ್ತೆ ಅಂತ ಹೇಳಿ ತಮ್ಮ ಒಪಿನಿಯನ್ ನಲ್ಲಿ ತಿಳಿಸ್ತಾ ಇದ್ದಾರೆ. ಅದಾದ ನಂತರ ಮೀಡಿಯಂ ಟರ್ಮ್ ನಲ್ಲಿ ಗವರ್ಮೆಂಟ್ ಫೈನಾನ್ಷಿಯಲ್ ಔಟ್ಲೇನ ಇನ್ಕ್ರೀಸ್ ಮಾಡಬೇಕು. ಈಗ ಇರುವಂತಹ 0.9% ಆಫ್ GDP ಹೆಲ್ತ್ ವಿಚಾರವಾಗಿ ಏನು ಸ್ಪೆಂಡ್ ಮಾಡ್ತಾ ಇದ್ದಾರೆ ಇದನ್ನ ಮೀಡಿಯಂ ಟರ್ಮ್ ರೀಚ್ ಆದಂತಹ ಸಂದರ್ಭದಲ್ಲಿ ಇದನ್ನ ಭಾರತ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ತಮ್ಮ ಸಜೆಷನ್ ನಲ್ಲಿ ತಿಳಿಸ್ತಾ ಇದ್ದಾರೆ. ಇಷ್ಟು ಪಾಯಿಂಟ್ಸ್ಗಳು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ನ ಹೈಲೈಟ್ ಪಾಯಿಂಟ್ಸ್ ಗಳಾಗಿದ್ದಾವೆ. ಇದನ್ನ ನೀವು ಒಂದ್ ಕಡೆ ನೋಟ್ಸ್ ನ ಮಾಡಿಟ್ಕೊಂಡಿರಿ. ಈ ಒಂದು ಟಾಪಿಕ್ ನ ಹಿನ್ನೆಲೆಯಲ್ಲಿ ಫೈನಾನ್ಷಿಯಲ್ ಕಮಿಷನ್ ನ ಮತ್ತು 15th ಫೈನಾನ್ಷಿಯಲ್ ಕಮಿಷನ್ ನ ಈ ಎರಡು ಟಾಪಿಕ್ ಗಳನ್ನ ಕವರ್ ಮಾಡುವಂಥದ್ದು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಇಂಪಾರ್ಟೆಂಟ್ ಆಗುತ್ತೆ. ಈ ಎರಡು ವಿಷಯಗಳಿಗೂ ಕೂಡ ನೀವು ನೋಟ್ಸ್ ಮಾಡಿಟ್ಕೊಂಡಿರಿ, ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಹೆಲ್ಪ್ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಆರ್ಟಿಕಲ್ಗೆ ಮೂವ್ ಆಗಿದೆ. ಆದರೆ ಡೆಲ್ಲಿ ಎಡಿಷನ್ ನಲ್ಲಿ ಪೇಜ್ ನಂಬರ್ 9ರಲ್ಲಿ ಈ ಒಂದು ಆರ್ಟಿಕಲ್ ಅಪಿಯರ್ ಆಗಿದೆ. ಇದರಲ್ಲಿ ಮಾಜಿ ಕೇಂದ್ರ ಹಣಕಾಸು ಸಚಿವರಾದಂಥ ಯಶವಂತ್ ಸಿನ್ಹಾ ಅವರ ನೇತೃತ್ವದ CCG ಅಂದ್ರೆ ಕನ್ಸರ್ನ್ ಸಿಟಿಜನ್ಸ್ ಗ್ರೂಪ್, ಈ ಒಂದು ಗ್ರೂಪ್ ಇವಾಗ ಸೆಂಟ್ರಲ್ ಗೌರ್ಮೆಂಟ್ಗೆ ಜಮ್ಮು ಕಾಶ್ಮೀರದಲ್ಲಿ ಇರುವಂತಹ ಪೊಲಿಟಿಕಲ್ ಡಿಟೈನೀಸ್ ಗಳನ್ನ ಅಂದ್ರೆ ರಾಜಕೀಯ ಬಂಧಿತರನ್ನ ಬಿಡುಗಡೆ ಮಾಡಿ ಅಂತ ಹೇಳಿ ಕೋರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಆರ್ಟಿಕಲ್ ನ ನೀವು GS2 ಕೆಳಗಡೆ ಬರುವಂತಹ ಇಂಡಿಯನ್ ಪೊಲಿಟಿ ಇಶ್ಯೂಸ್ ರಿಲೇಟೆಡ್ ಟು ಫೆಡರಲ್ ಸ್ಟ್ರಕ್ಚರ್ ಮತ್ತು GS3 ಕೆಳಗಡೆ ಬರುವಂತಹ ಇಂಟರ್ನಲ್ ಸೆಕ್ಯೂರಿಟಿ ಟಾಪಿಕ್ ನ ಕೆಳಗಡೆ ನೋಟ್ಸ್ ನ ಮಾಡ್ಕೊಬಹುದು. ಇಲ್ಲಿ ಪೊಲಿಟಿಕಲ್ ಡಿಟೈನೀಸ್ ಯಾವ ಕಾರಣಕ್ಕಾಗಿ ಡಿಟೈನ್ ಮಾಡಿದ್ದಾರೆ ಮತ್ತು ಯಾವ ಆಕ್ಟ್ ಕೆಳಗಡೆ ಡಿಟೈನ್ ಮಾಡಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಪಬ್ಲಿಕ್ ಸೇಫ್ಟಿ ಆಕ್ಟ್ 1978 ಈ ಕಾಯ್ದೆ ಅಡಿಗಡೆ ಪೊಲಿಟಿಕಲ್ ಲೀಡರ್ಸ್ ಗಳನ್ನ ಡಿಟೈನ್ ಮಾಡಲಾಗಿದೆ. ಆದ್ರಿಂದಾಗಿ ಪಬ್ಲಿಕ್ ಸೇಫ್ಟಿ ಆಕ್ಟ್ 1978 ಈ ಒಂದು ಟಾಪಿಕ್ ನ ಕವರ್ ಮಾಡುವಂಥದ್ದು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಜಮ್ಮು ಅಂಡ್ ಕಾಶ್ಮೀರ್ ಪಬ್ಲಿಕ್ ಸೇಫ್ಟಿ ಆಕ್ಟ್ 1978 ಇದರ ಬೇಸಿಕ್ಸ್ ಅನ್ನು ಕವರ್ ಮಾಡೋದಾದ್ರೆ ಇದನ್ನ ಪ್ರಿವೆಂಟಿವ್ ಡಿಟೆನ್ಷನ್ ಲಾ ಅಂತಾನೂ ಕರಿಬಹುದು. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕಾಯ್ದೆಯ ಕೆಳಗಡೆ ಒಬ್ಬ ವ್ಯಕ್ತಿಯನ್ನ ರಾಜ್ಯದ ಭದ್ರತೆಗೋಸ್ಕರ ಅಥವಾ ಸಾರ್ವಜನಿಕ ಸುವ್ಯವಸ್ಥೆ ಅಂತ ಹೇಳಿದ್ರೆ ಪಬ್ಲಿಕ್ ಆರ್ಡರ್ ನ ಮೇಂಟೈನ್ ಮಾಡೋದಕ್ಕೋಸ್ಕರ ಅದರ ಅನುಗುಣವಾಗಿ ಯಾವುದೇ ರೀತಿಯಲ್ಲಿ ತಪ್ಪದೆ ಅಂದ್ರೆ ತಪ್ಪಾಗಿ ವರ್ತಿಸದಂತೆ ತಡೆಯೋದಕ್ಕೋಸ್ಕರ ಅವನನ್ನ ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಇದನ್ನ ಪ್ರಿವೆಂಟಿವ್ ಡಿಟೆನ್ಷನ್ ಲಾ ಅಂತ ಹೇಳಿ ಕರೀತಾರೆ. ಈವನ್ ಜಮ್ಮು ಅಂಡ್ ಕಾಶ್ಮೀರ್ ಪಬ್ಲಿಕ್ ಸೇಫ್ಟಿ ಆಕ್ಟ್ 1978 ಇದರ ಕೆಳಗಡೆನೂ ಕೂಡ ಒಬ್ಬ ವ್ಯಕ್ತಿ ಆ ಒಂದು ರಾಜ್ಯದ ಭದ್ರತೆಗೆ ಏನಾದ್ರು ತೊಂದರೆ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಪಬ್ಲಿಕ್ ಆರ್ಡರ್ನ ಅಥವಾ ಒಂದು ಸೆಕ್ಯೂರಿಟಿನ ಸ್ಟೇಟ್ನ ಸೆಕ್ಯೂರಿಟಿನ ಮೇಂಟೈನ್ ಮಾಡೋದಕ್ಕೆ ತೊಂದರೆಯನ್ನು ಪೋಸ್ ಮಾಡಿದಂಥ ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿಯನ್ನು ಈ ಒಂದು ಕಾಯ್ದೆಯ ಕೆಳಗಡೆ ವಶಕ್ಕೆ ಪಡೆದುಕೊಳ್ಳಲಾಗುತ್ತೆ. ನಂತರದಲ್ಲಿ ಎಷ್ಟರವರೆಗೆ ಡಿಟೆನ್ಷನ್ ಮಾಡ್ಬೋದು, ಪೀರಿಯಡ್ ಆಫ್ ಡಿಟೆನ್ಷನ್ ನೋಡೋದಾದ್ರೆ ಅಪ್ ಟು 2 years 2 ವರ್ಷಗಳವರೆಗೆ ಆ ಒಬ್ಬ ವ್ಯಕ್ತಿಯನ್ನು ಬಂಧನದಲ್ಲಿ ಇಡಬಹುದು. ನಂತರದಲ್ಲಿ ಈ ಒಂದು ಆರ್ಡರನ್ನು ಎನ್ಫೋರ್ಸ್ಮೆಂಟ್ಗೆ ತರುವಂಥ ಅಧಿಕಾರ ಯಾರಿಗೆ ಇರುತ್ತೆ ಅಂತ ಹೇಳಿದ್ರೆ ಡಿವಿಷನಲ್ ಕಮಿಷನರ್ ಅಥವಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಈ ಒಂದು ಆರ್ಡರನ್ನು ಪಾಸ್ ಮಾಡೋದಕ್ಕೆ ಅಧಿಕಾರ ಇರುತ್ತೆ. ನಂತರದಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ ಯಾವ ರೀತಿ ಚಾಲೆಂಜ್ ಮಾಡ್ಬೋದು ಅಂತ ಹೇಳಿದ್ರೆ ABS ಕಾರ್ಪಸ್ ಅನ್ನುವಂಥ ರಿಟನ್ನ ಫೈಲ್ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಡಿಟೆನ್ಷನ್ ಅನ್ನ ಚಾಲೆಂಜ್ ಮಾಡ್ಬೋದು. ನಂತರದಲ್ಲಿ ಹೇಬಿಯಸ್ ಕಾರ್ಪಸ್ ಅನ್ನುವಂಥದ್ದು ಲ್ಯಾಟಿನ್ ಟರ್ಮ್. ಇದರ ಅರ್ಥವನ್ನು ನೋಡೋದಾದ್ರೆ ಟು ಹ್ಯಾವ್ ದ ಬಾಡಿ ಆಫ್ ಅಂತ ಹೇಳಿ. ಯಾವುದಾದ್ರೂ ಸಂದರ್ಭದಲ್ಲಿ ಆರ್ಬಿಟ್ರರಿ ಡಿಟೆನ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಇಂಡಿವಿಜುವಲ್ ಲಿಬರ್ಟಿಗೆ ಹರ್ಟ್ ಆದಂಥ ಸಂದರ್ಭದಲ್ಲಿ ಈ ಹೇಬಿಯಸ್ ಕಾರ್ಪಸ್ ಅನ್ನುವಂಥ ರಿಟ್ ಅನ್ನ ಫೈಲ್ ಮಾಡಬಹುದು. ನಂತರದಲ್ಲಿ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಕೂಡ ಜುರಿಸ್ಡಿಕ್ಷನ್ ಇದೆ ಈ ಕೇಸ್ಗಳನ್ನ ಈ ಪಿಟಿಷನ್ಸ್ಗಳನ್ನ ಕೇಳೋದಕ್ಕೆ ಮತ್ತು ಫೈನಲ್ ಆರ್ಡರ್ನ ಕೂಡ ಕೊಡ್ಬೋದು ಈ PSAನ ಕ್ವಾಶ್ ಮಾಡೋದಕ್ಕೋಸ್ಕರ. ಆದರೆ ಒಂದ್ಸಲ ಈ PSA ಅಂದರೆ ಪಬ್ಲಿಕ್ ಸೇಫ್ಟಿ ಆ್ಯಕ್ಟನ್ನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಕ್ವಾಶ್ ಮಾಡಿದ್ರು ಸಮೇತ ನಂತರದಲ್ಲಿ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಈ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ನ ಕೆಳಗಡೆ ಮತ್ತೆ ಅದೇ ಪರ್ಸನ್ನ ಡಿಟೈನ್ ಮಾಡ್ಬೋದು. ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ಯಾರು ಎನ್ಫೋರ್ಸ್ಮೆಂಟ್ ಮಾಡ್ತಾರೆ ಅಂತ. ನಾನು ಈಗಾಗಲೇ ಹೇಳಿದೆ ಡಿವಿಷನಲ್ ಕಮಿಷನರ್ ಅಥವಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ಗಳು ಈ ಒಂದು ಎನ್ಫೋರ್ಸ್ಮೆಂಟ್ಗೆ ಕಾರಣರಾಗ್ತಾರೆ. ಆದರೆ ಅವರುಗಳನ್ನ ಯಾವುದೇ ರೀತಿ ಪ್ರಾಸಿಕ್ಯೂಟ್ ಮಾಡೋದಿಲ್ಲ ಅಥವಾ ಲೀಗಲ್ ಪ್ರೊಸೀಡಿಂಗ್ಗೆ ಇವ್ರುಗಳನ್ನ ಒಳಪಡಿಸುವುದಿಲ್ಲ ಪಬ್ಲಿಕ್ ಸೇಫ್ಟಿ ಆಕ್ಟ್ 1978ನ ವಿಚಾರವಾಗಿ. ಆದ್ರಿಂದಾಗಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರಿಗೆ PSA ಕೆಳಗಡೆ ಯಾವ ಒಬ್ಬ ವ್ಯಕ್ತಿಯನ್ನಾದರೂ
ಡಿಟೈನ್ ಮಾಡುವಂತ ಪವರ್ ಇರುತ್ತೆ. ಈ ಒಂದು ಪಾಯಿಂಟ್ ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ಯಾವಾಗಲಾದ್ರೂ ಒಬ್ಬ ವ್ಯಕ್ತಿ ಆ ಒಂದು ಸ್ಟೇಟ್ ನ ಸೆಕ್ಯೂರಿಟಿಗೆ ತೊಂದರೆ ಮಾಡಿದಂತ ಸಂದರ್ಭದಲ್ಲಿ ಅಥವಾ ಪಬ್ಲಿಕ್ ಆರ್ಡರ್ ನ ಮೇಂಟೈನ್ ಮಾಡೋದಕ್ಕೆ ಅಂದ್ರೆ ಸಾಮಾಜಿಕ ಸುವ್ಯವಸ್ಥೆಯನ್ನ ಮೇಂಟೈನ್ ಮಾಡೋದಕ್ಕೆ ತೊಂದರೆ ಮಾಡಿದಂತ ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿಯನ್ನ ಡಿಟೈನ್ ಮಾಡಬಹುದು. ಇದು ಜಮ್ಮು ಅಂಡ್ ಕಾಶ್ಮೀರ್ ವಿಷಯವಾಗಿ ಆದ್ರೆ ಬೇರೆ ಸ್ಟೇಟ್ಗಳ ವಿಚಾರವಾಗಿ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಂತ ಇದೆ. ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುವಂತದ್ದು PSA ಕೆಳಗಡೆ ಪಬ್ಲಿಕ್ ಸೇಫ್ಟಿ ಆಕ್ಟ್ ನ ಕೆಳಗಡೆ ಜಮ್ಮು ಕಾಶ್ಮೀರದಲ್ಲಿ ಪರ್ಸನ್ಸ್ ನ ಡಿಟೈನ್ ಮಾಡಬಹುದು. ಆದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ನ ಕೆಳಗಡೆ ಬೇರೆ ರಾಜ್ಯಗಳಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಆ ಸಮಾಜದ ಸುವ್ಯವಸ್ಥೆ ಅಂದ್ರೆ ಪಬ್ಲಿಕ್ ಆರ್ಡರ್ ನ ಮೇಂಟೈನ್ ಮಾಡೋದಕ್ಕೆ ತೊಂದರೆ ಮಾಡಿದಂತ ಸಂದರ್ಭದಲ್ಲಿ ಅಥವಾ ನ್ಯಾಷನಲ್ ಸೆಕ್ಯೂರಿಟಿಗೆ ತೊಂದರೆ ಮಾಡಿದಂತ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ನ ಕೆಳಗಡೆ ಬಂಧನ ಮಾಡಬಹುದು. ಮತ್ತು ಪಬ್ಲಿಕ್ ಸೇಫ್ಟಿ ಆಕ್ಟ್ ನ ಕೆಳಗಡೆ ಒಬ್ಬ ವ್ಯಕ್ತಿಯನ್ನ 2 ವರ್ಷಗಳವರೆಗೆ ಡಿಟೆನ್ಷನ್ ಮಾಡಬಹುದು. ಆದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ನ ಕೆಳಗಡೆ ಒಬ್ಬ ವ್ಯಕ್ತಿಯನ್ನ 12 ಮಂತ್ಸ್ ವರೆಗೆ ಡಿಟೈನ್ ಮಾಡಬಹುದು. ನಂತರದಲ್ಲಿ ಗೌರ್ಮೆಂಟ್ಗೆ ಮತ್ತಷ್ಟು ಎವಿಡೆನ್ಸ್ ಸಿಕ್ಕಿದಂತ ಸಂದರ್ಭದಲ್ಲಿ ಈ 12 ಮಂತ್ಸ್ ಪೀರಿಯಡ್ ಅನ್ನ ಮತ್ತೆ ಎಕ್ಸ್ಟೆನ್ಷನ್ ಮಾಡಬಹುದು ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ನ ಕೆಳಗಡೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ನಂತರದಲ್ಲಿ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಗಳಿಗೆ ಮೂವ್ ಆಗಿದ್ರೆ ಆರ್ಟಿಕಲ್ 22 ಆಫ್ 1 ಇದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಬ್ಬ ವ್ಯಕ್ತಿ ಬಂಧನಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ಆತನಿಗೆ ರೈಟ್ ಟು ಕನ್ಸಲ್ಟ್ ಅಂತ ಹೇಳಿದ್ರೆ ಆತನ ಡಿಫೆಂಡ್ ಮಾಡೋದಕ್ಕೋಸ್ಕರ ಒಬ್ಬ ಲೀಗಲ್ ಪ್ರಾಕ್ಟಿಷನರ್ ಅನ್ನ ಅಪಾಯಿಂಟ್ ಮಾಡಬಹುದು. ಆದ್ರೆ ಪ್ರಿವೆಂಟಿವ್ ಡಿಟೆನ್ಷನ್ ಲಾ ಕೆಳಗಡೆ ಅಂದ್ರೆ ಪಬ್ಲಿಕ್ ಸೇಫ್ಟಿ ಆಕ್ಟ್ ನ ಕೆಳಗಡೆ ಈ ಒಂದು ರೈಟ್ ಟು ಕನ್ಸಲ್ಟ್ ಒಬ್ಬ ವ್ಯಕ್ತಿ ಕಳ್ಕೊಂತಾನೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಕ್ರಿಮಿನಲ್ ಕೋರ್ಟ್ ನ ಮುಂದೆ ಹೋಗಿ ತನ್ನ ಬೇಲ್ ಅಪ್ಲಿಕೇಶನ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ನಾರ್ಮಲ್ ಆಗಿ ಅರೆಸ್ಟ್ ಆದಂಥ ವ್ಯಕ್ತಿ ಆರ್ಟಿಕಲ್ 22 ಆಫ್ 1 ಈ ಒಂದು ಆರ್ಟಿಕಲ್ನ ಕೆಳಗಡೆ ತನ್ನನ್ನು ಡಿಫೆಂಡ್ ಮಾಡೋದಕ್ಕೋಸ್ಕರ ಒಬ್ಬ ಲೀಗಲ್ ಪ್ರಾಕ್ಟಿಷನರ್ ಅಥವಾ ಲಾಯರ್ನ ಅಪಾಯಿಂಟ್ ಮಾಡ್ಬೋದು ಮತ್ತು ಆತನಿಗೆ ರೈಟ್ ಟು ಕನ್ಸಲ್ಟ್ ಇರುತ್ತೆ. ಈ ಒಂದು ಪಾಯಿಂಟ್ನ ನೀವು ನೆನ್ಪಿಟ್ಕೊಂಡಿರಬೇಕು. ನಂತರದಲ್ಲಿ ಆರ್ಟಿಕಲ್ 22 ಆಫ್ 2 ಈ ಒಂದು ಆರ್ಟಿಕಲ್ನ ಕೆಳಗಡೆ ಒಬ್ಬ ವ್ಯಕ್ತಿ ಅರೆಸ್ಟ್ ಆದ ನಂತರದಲ್ಲಿ ಆತನನ್ನು ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ಗೆ ಪ್ರೊಡ್ಯೂಸ್ ಮಾಡಬೇಕು, ಅದು ಕೂಡ 24 ಗಂಟೆಗಳ ಒಳಗಾಗಿ. ಆದರೆ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ನ ಕೆಳಗಡೆ ಯಾವುದಾದ್ರೂ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆತನನ್ನು 24 ಗಂಟೆ ಒಳಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ ಯಾವುದೇ ರೀತಿಯಾದಂಥ ಕಂಪಲ್ಷನ್ ಇರೋದಿಲ್ಲ. ಆದರೆ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ನ ಕೆಳಗಡೆ ಆ ಒಬ್ಬ ವ್ಯಕ್ತಿಯನ್ನು 3 ತಿಂಗಳುಗಳ ಕಾಲದವರೆಗೂ ಮ್ಯಾಜಿಸ್ಟ್ರೇಟ್ನ ಮುಂದೆ ಪ್ರೊಡ್ಯೂಸ್ ಮಾಡ್ದೇ ಡಿಟೈನ್ ಮಾಡಿ ಇಟ್ಕೊಂಡಿರ್ಬೋದು. ನಾರ್ಮಲ್ ಆಗಿ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ 24 ಗಂಟೆಗಳ ಒಳಗಡೆನೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಆದರೆ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ನ ಕೆಳಗಡೆ ಆ ಒಬ್ಬ ವ್ಯಕ್ತಿಯನ್ನು 3 ಮಂತ್ಸ್ ವರೆಗೂ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ದೇ ಅರೆಸ್ಟ್ ಅಂದ್ರೆ ಡಿಟೈನ್ ಮಾಡಿ ಇಟ್ಕೊಂಡಿರ್ಬೋದು. ನಂತರದಲ್ಲಿ ಆರ್ಟಿಕಲ್ 22(3)(b ಕೆಳಗಡೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಆಗಿದೆ ಪ್ರಿವೆಂಟಿವ್ ಡಿಟೆನ್ಷನ್ ಬಗ್ಗೆ. ಅಂದ್ರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಆ ಒಂದು ಸ್ಟೇಟ್ ನ ಸೆಕ್ಯೂರಿಟಿ ಅಥವಾ ಪಬ್ಲಿಕ್ ಆರ್ಡರ್ ಅನ್ನ ಮೇಂಟೈನ್ ಮಾಡೋದಕ್ಕೆ ತೊಂದರೆ ಮಾಡಿದಂಥ ಸಂದರ್ಭದಲ್ಲಿ ಆತನ ಪರ್ಸನಲ್ ಲಿಬರ್ಟಿ ಮೇಲೆ ಹೇರಿಕೆಯನ್ನು ಅಂದರೆ ರಿಸ್ಟ್ರಿಕ್ಷನ್ನ ಹಾಕ್ಬೋದು ಮತ್ತು ಪ್ರಿವೆಂಟಿವ್ ಡಿಟೆನ್ಷನ್ನ ಕಂಡಕ್ಟ್ ಮಾಡ್ಬೋದು ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಆರ್ಟಿಕಲ್ 22(3)(b) ಮೆನ್ಷನ್ ಆಗಿದೆ. ನಂತರ ಆರ್ಟಿಕಲ್ 22(4) ಕೆಳಗಡೆ ಪೀರಿಯಡ್ ಆಫ್ ಡಿಟೆನ್ಷನ್ ಅಂದರೆ ಎಷ್ಟು ಸಮಯದವರೆಗೆ ಒಬ್ಬ ವ್ಯಕ್ತಿಯನ್ನ ಡಿಟೈನ್ ಮಾಡ್ಬೋದು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ದೇ ಅದು 3 ತಿಂಗಳುಗಳ ಕಾಲದವರೆಗೆ ಒಬ್ಬ ವ್ಯಕ್ತಿಯನ್ನ ಡಿಟೈನ್ ಮಾಡ್ಬೋದು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ದೇ. ಆದರೆ ಅಡ್ವೈಸರಿ ಬೋರ್ಡ್ ಏನಾದರೂ ಸಫಿಷಿಯಂಟ್ ರಿಪೋರ್ಟ್ ಅನ್ನು ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಡಿಟೆನ್ಷನ್ ಪೀರಿಯಡ್ ಅನ್ನು ಎಕ್ಸ್ಟೆಂಡ್ ಮಾಡ್ಬೋದು ಅಥವಾ ಪಾರ್ಲಿಮೆಂಟ್ ಈ ವಿಚಾರವಾಗಿ ಯಾವುದಾದ್ರೂ ಹೊಸ ಪ್ರೊವಿಷನರಿ ಲಾನ ತಂದಿದಂಥ ಸಂದರ್ಭದಲ್ಲಿ ಪಾಸ್ ಮಾಡಿದಂಥ ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿಯನ್ನ 3 ತಿಂಗಳುಗಳಿಗಿಂತ ಹೆಚ್ಚಿನ ಕಾಲದವರೆಗೂ ಆತನನ್ನು ಡಿಟೈನ್ ಮಾಡ್ಬೋದು ಅಂತ ಹೇಳಿ ಆರ್ಟಿಕಲ್ 22(4) ಮೆನ್ಷನ್ ಆಗಿದೆ. ಇಷ್ಟು ಪಾಯಿಂಟ್ಸ್ಗಳು ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಆಗಿದ್ದಾವೆ. ಇವುಗಳು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ಆರ್ಟಿಕಲ್ 22(1) ಇದರ ಕೆಳಗಡೆ ರೈಟ್ ಟು ಕನ್ಸಲ್ಟ್ ಇದೆ. ಅಂದರೆ ಒಬ್ಬ ವ್ಯಕ್ತಿ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಆತ ತನಗೆ ಬೇಕಾದಂಥ ಲಾಯರ್ನ ಅಪಾಯಿಂಟ್ ಮಾಡ್ಬೋದು. ಈ ಒಂದು ಅಧಿಕಾರ ಆರ್ಟಿಕಲ್ 22(1) ಕೆಳಗಡೆ ನಮ್ಮ ಕಾನ್ಸ್ಟಿಟ್ಯೂಷನ್ ನಮಗೆ ನೀಡಿದೆ. ಆದರೆ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ನ ಕೆಳಗಡೆ ಒಬ್ಬ ಪರ್ಸನ್ ರೈಟ್ ಟು ಕನ್ಸಲ್ಟ್ ಅನ್ನುವಂಥ ಒಂದು ಅಧಿಕಾರವನ್ನು ಕಳೆದುಕೊಳ್ತಾನೆ. ನಂತರದಲ್ಲಿ ಆರ್ಟಿಕಲ್ 22(2) ಇದರ ಕೆಳಗಡೆ ಒಬ್ಬ ವ್ಯಕ್ತಿ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಆತನನ್ನು 24 ಗಂಟೆಯ ಒಳಗಡೆ ಹತ್ತಿರವಿರುವಂಥ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಆದರೆ ಈ ಒಂದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ನ ಕೆಳಗಡೆ ಒಬ್ಬ ವ್ಯಕ್ತಿಯನ್ನು 3 ತಿಂಗಳುಗಳ ಕಾಲದವರೆಗೆ ಆತನನ್ನು ಅರೆಸ್ಟ್ ಮಾಡಿ ಅಂದರೆ ಡಿಟೈನ್ ಮಾಡಿ ಇಟ್ಕೊಂಡಿರ್ಬೋದು. ಅದಾದ ನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೋದು. ಈ ಒಂದು ಪ್ರಾವಿಷನ್ನ ನೀವು ನೆನಪಿಟ್ಕೊಂಡಿರಬೇಕು. ನಂತರ ಆರ್ಟಿಕಲ್ 22(3)(b) ಅಂತ ಹೇಳಿ ಇದರ ಕೆಳಗಡೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಕೆಲವು ಸಂದರ್ಭಗಳಲ್ಲಿ ಅಂದರೆ ಸ್ಟೇಟ್ ಸೆಕ್ಯೂರಿಟಿಗೆ ಥ್ರೆಟನ್ನು ನೀಡಿದಂಥ ಸಂದರ್ಭದಲ್ಲಿ ಅಥವಾ ಪಬ್ಲಿಕ್ ಆರ್ಡರ್ ಸಾಮಾಜಿಕ ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಸಹಾಯ ಮಾಡದೇ ಇರುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಪರ್ಸನಲ್ ಲಿಬರ್ಟಿ ಮೇಲೆ ರಿಸ್ಟ್ರಿಕ್ಷನ್ಸ್ನ ಇರ್ಬೋದು. ಇದು ಆರ್ಟಿಕಲ್ 22(3)(b) ಮೆನ್ಷನ್ ಆಗಿದೆ. ನಂತರದಲ್ಲಿ ಆರ್ಟಿಕಲ್ 22(4) ಪ್ರಿವೆಂಟಿವ್ ಡಿಟೆನ್ಷನ್ನ ವಿಚಾರವಾಗಿ ಪೀರಿಯಡ್ ಮೆನ್ಷನ್ ಆಗಿದೆ. ಒಬ್ಬ ವ್ಯಕ್ತಿಯನ್ನು ಡಿಟೈನ್ ಮಾಡಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ದೇ ಇಟ್ಕೊಬೋದು ಅಂತ ಹೇಳಿ ಮ್ಯಾಕ್ಸಿಮಮ್ ಪೀರಿಯಡ್ 3 ಮಂತ್ಸ್ ಅಂತ ಹೇಳಿ. ನಂತರ ಇದನ್ನು ಎಕ್ಸ್ಟೆನ್ಷನ್ ಮಾಡ್ಬೋದು ಯಾವ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಅಡ್ವೈಸರಿ ಬೋರ್ಡ್ ಈ ಡಿಟೆನ್ಷನ್ ಪೀರಿಯಡ್ ಅನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಂಥ ಸಂದರ್ಭದಲ್ಲಿ ಮತ್ತು ಪಾರ್ಲಿಮೆಂಟ್ನಲ್ಲಿ ಯಾವುದಾದ್ರೂ ಒಂದು ಲಾ ಈ ವಿಚಾರವಾಗಿ ಪಾಸ್ ಆದಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನ 3 ತಿಂಗಳುಗಳಿಗಿಂತ ಹೆಚ್ಚಿನ ಕಾಲದವರೆಗೆ ಡಿಟೈನ್ ಮಾಡಿ ಇಟ್ಕೊಬೋದು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ದೇ.
ಇಷ್ಟು ಪಾಯಿಂಟ್ಸ್ಗಳು ಈ ಒಂದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್, ಜಮ್ಮು ಆ್ಯಂಡ್ ಕಾಶ್ಮೀರ್ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ 1978ನ ಇಂಪಾರ್ಟೆಂಟ್ ಹೈಲೈಟ್ ಪಾಯಿಂಟ್ಸ್ಗಳಾಗಿದ್ದಾವೆ. ಇದು ನಮ್ಮ ಮೇನ್ಸ್ ಮತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೀವು ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಂಡಿರಿ. ಈಗ ನ್ಯೂಸ್ ಪೇಪರ್ ಆರ್ಟಿಕಲ್ಗೆ ಹೋಗಿದ್ದಾದರೆ ಇದರಲ್ಲಿ ಮಾಜಿ ಕೇಂದ್ರ ಹಣಕಾಸು ಸಚಿವರಾದಂಥ ಯಶವಂತ್ ಸಿನ್ಹಾ ಅವರ ನೇತೃತ್ವದಲ್ಲಿ ಕನ್ಸರ್ನ್ ಸಿಟಿಸನ್ಸ್ ಗ್ರೂಪ್ ಈ ಒಂದು ಸಂಸ್ಥೆ ಈಗ ರಾಜಕೀಯ ಬಂಧಿತರು ಅಂದರೆ ಪೊಲಿಟಿಕಲ್ ಡಿಟೈನೀಸ್ಗಳನ್ನ ರಿಲೀಸ್ ಮಾಡಿ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕೇಳ್ತಾ ಇದ್ದಾರೆ. ನಂತರದಲ್ಲಿ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಇವರು ಸೇರಿದಂತೆ ಅನೇಕ ಹಿರಿಯ ರಾಜಕೀಯ ನಾಯಕರುಗಳನ್ನ ಬಂಧಿತರನ್ನಾಗಿ ಮಾಡಿದ್ದಾರೆ ಜಮ್ಮು ಅಂಡ್ ಕಾಶ್ಮೀರ್ ಪಬ್ಲಿಕ್ ಸೇಫ್ಟಿ ಆಕ್ಟ್ 1978ನ ಕಾಯ್ದೆಯ ಕೆಳಗಡೆ. ಇದರ ಜೊತೆಗೆ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಕೆಲವು ಅಟೆಂಪ್ಟ್ಸ್ಗಳು ನಡೀತಾ ಇದ್ದಾವೆ ಆರ್ಟಿಫಿಷಿಯಲ್ ಪೊಲಿಟಿಕಲ್ ಪ್ರೋಸೆಸ್ಗಳನ್ನ ಸ್ಟಾರ್ಟ್ ಮಾಡೋದಕ್ಕೋಸ್ಕರ. ಫಾರ್ ಎಕ್ಸಾಂಪಲ್ ವಿಲೇಜ್ ಮತ್ತು ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳನ್ನ ಕಂಡಕ್ಟ್ ಮಾಡೋದಕ್ಕೋಸ್ಕರ ಅಥವಾ ಪೊಲಿಟಿಕಲ್ ಪಾರ್ಟೀಸ್ಗಳನ್ನ ಹೊಸದಾಗಿ ಲಾಂಚ್ ಮಾಡೋದಕ್ಕೆ ಹಲವಾರು ಪ್ರಯತ್ನಗಳು ನಡೀತಾ ಇದ್ದಾವೆ. ಈ ರೀತಿ ಆರ್ಟಿಫಿಷಿಯಲ್ ಪೊಲಿಟಿಕಲ್ ಪ್ರೋಸೆಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಮತ್ತು ಈ ಪೊಲಿಟಿಕಲ್ ಪ್ರೋಸೆಸ್ಗಳು ಜಮ್ಮು ಕಾಶ್ಮೀರದಲ್ಲಿ ಇರುವಂತಹ ಪೊಲಿಟಿಕಲ್ ವ್ಯಾಕ್ಯೂಮ್ನ ಕ್ಲಿಯರ್ ಮಾಡೋದಕ್ಕೆ ಅಥವಾ ಫಿಲ್ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿ CCG ಅಂದರೆ ಕನ್ಸರ್ನ್ ಸಿಟಿಸನ್ಸ್ ಗ್ರೂಪ್ನ ಮುಖ್ಯಸ್ಥರಾದಂಥ ಫಾರ್ಮರ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಯಶವಂತ್ ಸಿನ್ಹಾ ಅವರು ತಮ್ಮ ಒಪಿನಿಯನ್ನ ತಿಳಿಸ್ತಾ ಇದ್ದಾರೆ. ಇದರ ಜೊತೆಗೆ ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಲ್ಲದೇ ಇರುವಂಥ ಸಮಯದಲ್ಲಿ ಲಾಂಗ್ ಟರ್ಮ್ ಕಾನ್ಸಿಕ್ವೆನ್ಸಸ್ಗಳನ್ನು ತರುವಂಥ ಪಾಲಿಸೀಸ್ಗಳನ್ನು ಪುಷ್ ಮಾಡಬೇಡಿ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕೇಳ್ತಾ ಇದ್ದಾರೆ. ಮುಂದುವರಿದು ಹೇಳ್ತಾರೆ 4G ನೆಟ್ವರ್ಕನ್ನು ರೀಸ್ಟೋರ್ ಮಾಡಿ ಜಮ್ಮು ಕಾಶ್ಮೀರದಲ್ಲಿ. ಇದರಿಂದಾಗಿ ಬಿಸ್ನೆಸ್ ಮೆನ್ಸ್ಗಳಿಗೆ, ಟ್ರೇಡರ್ಸ್ಗಳಿಗೆ ಮತ್ತು ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ಗಳಿಗೆ ಇವರೆಲ್ಲರಿಗೂ ತೊಂದರೆ ಆಗಿದೆ. ಇದರ ಜೊತೆಗೆ ಹೈಯೆಸ್ಟ್ ತೊಂದರೆ ಆಗ್ತಿರುವಂಥದ್ದು ಎಜುಕೇಷನ್ ಫೀಲ್ಡ್ನಲ್ಲಿ ಅಂತ ಹೇಳಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಈ ಹಿಂದೆ 4Gನ ಬ್ಯಾನ್ ಮಾಡಿ ಕೇವಲ 2G ಇಂಟರ್ನೆಟ್ಗೆ ಪರ್ಮಿಷನ್ ನೀಡಲಾಗಿತ್ತು. ಯಾವ ಕಾರಣ ಅಂತ ಹೇಳಿದ್ರೆ ಟೆರರಿಸ್ಟ್ಗಳು 4G ನೆಟ್ವರ್ಕನ್ನು ಯೂಸ್ ಮಾಡಿಕೊಂಡು ಅವರ ಕಾರ್ಯಸಾಧನೆಗೆ 4G ಇಂಟರ್ನೆಟನ್ನು ಬಳಸ್ಕೊಳ್ತಾರೆ ಅನ್ನುವಂಥ ಒಂದು ಊಹೆಯ ಮೇರೆಗೆ 4G ಇಂಟರ್ನೆಟನ್ನು ಬ್ಯಾನ್ ಮಾಡಿ 2G ಇಂಟರ್ನೆಟ್ಗೆ ಪರ್ಮಿಷನ್ನ ನೀಡಲಾಗಿತ್ತು. ಆದರೆ ಇಲ್ಲಿ ಲೇಖಕರು ಹೇಳ್ತಾರೆ ಅಂದರೆ ಫಾರ್ಮರ್ ಫೈನಾನ್ಸ್ ಮಿನಿಸ್ಟರ್ ಯಶವಂತ್ ಸಿನ್ಹಾ ಅವರು ಹೇಳ್ತಾರೆ 2G ಟೆಕ್ನಾಲಜಿ ಆನ್ಲೈನ್ ಲರ್ನಿಂಗ್ಗೆ ಸಪೋರ್ಟ್ ಮಾಡೋದಿಲ್ಲ ಅಥವಾ ಸಸ್ಟೈನ್ ಆಗೋದಿಲ್ಲ ಆನ್ಲೈನ್ ಎಜುಕೇಷನ್ಗೆ. ಆ ಕಾರಣದಿಂದಾಗಿ ನೀವು 4G ಇಂಟರ್ನೆಟನ್ನು ರೀಸ್ಟೋರ್ ಮಾಡಿ ಜಮ್ಮು ಕಾಶ್ಮೀರದಲ್ಲಿ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ಗೆ ಕೇಳ್ತಾ ಇದ್ದಾರೆ. ಇಷ್ಟು ಪಾಯಿಂಟ್ಗಳು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ಹೈಲೈಟ್ಸ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಪಬ್ಲಿಕ್ ಸೇಫ್ಟಿ ಆಕ್ಟ್, ಜಮ್ಮು ಕಾಶ್ಮೀರ್ ಪಬ್ಲಿಕ್ ಸೇಫ್ಟಿ ಆಕ್ಟ್ 1978 ಈ ಒಂದು ಟಾಪಿಕ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರ ಬಗ್ಗೆ ನೀವು ಹೈಲೈಟ್ ಪಾಯಿಂಟ್ಸ್ಗಳನ್ನ ನೋಟ್ಸ್ ಮಾಡಿಟ್ಕೊಂಡಿರಿ. ಈಗ ನಾವು ಇವತ್ತಿನ ಫಿಲಿಮ್ಸ್ ಪ್ರಾಕ್ಟೀಸ್ ಕ್ವಶನ್ಸ್ಗಳಿಗೆ ಮೂವ್ ಆಗಿದ್ದರೆ ಮೊದಲನೇ ಪ್ರಶ್ನೆಯನ್ನು ಚೈನೀಸ್ ಕ್ಲೇಮ್ ಟೆರಿಟರಿ ಇದನ್ನು ಆರ್ಡರ್ನಲ್ಲಿ ಈಸ್ಟಿಂದ ವೆಸ್ಟ್ಗೆ ಸರಿಯಾದ ಆರ್ಡರ್ನಲ್ಲಿ ತಿಳಿಸಿ, ಕ್ರಮಾಂಕದಲ್ಲಿ ತಿಳಿಸಿ ಅಂತ ಹೇಳಿ ಕೇಳಿದರೆ ಇದಕ್ಕೆ ನೀವು ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಂತರದಲ್ಲಿ ಎರಡನೇ ಪ್ರಶ್ನೆಗೆ ಮೂವ್ ಆಗಿದ್ದರೆ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಈ ವಿಷಯವಾಗಿ 2 ಸ್ಟೇಟ್ಮೆಂಟನ್ನು ನೀಡಿದ್ದಾರೆ. ಇದಕ್ಕೂ ಕೂಡ ನೀವು ಸರಿಯಾದ ಉತ್ತರಗಳನ್ನ ಗುರುತಿಸಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಕ್ಕೆ ಸರಿಯಾದ ಉತ್ತರಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.